गणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ दासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम अथातो ब्रह्म जिज्ञासा ओम ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವಾಗ ನೀಲ ತಪಸ್ಸು ಮಾಡ್ತಿದ್ಲು, ಅರ್ಜುನನ ಮುಖಾಂತರ ಕೃಷ್ಣನಿಗೆ ಗೊತ್ತಾಯಿತು ಅಂತೇಳಿದರೆ ಕೃಷ್ಣನೇ ಪತಿಯಾಗಿ ಸಿಗಬೇಕು ಅಂತ ಹೇಳ್ಕೊಂಡು ತಪಸ್ಸು ಮಾಡ್ತಾ ಇದ್ದಾಳೆ ಅಂತ ಕೃಷ್ಣನು ಅವಳನ್ನು ಪತ್ನಿಯಾಗಿ ಸ್ವೀಕರಿಸಿದ. ಅಲ್ಲಿಗೆ ಕಾಳಿಂದಿಯ ಜೊತೆಗೆ, ಇದು ಕಾಳಿಂದಿಯ ಜೊತೆಗೆ ಕೃಷ್ಣನ ಮದುವೆ ಆಯಿತು. ಇದು 4ನೇದ್ದು. ಈಗ ನೆಕ್ಸ್ಟು ಏನಂತ ಹೇಳಿದರೆ ನಗ್ರಜಿತ್ ರಾಜ, ಅವನ ಮಗಳಿಗೆ ಸ್ವಯಂವರ ಅಂತ ಕೃಷ್ಣ ಅಲ್ಲಿಗೆ ಹೋಗಿದ್ದಾನೆ. ಸೊ ಆ ಸ್ವಯಂವರದಲ್ಲಿ ನಿಯಮ ಏನಿತ್ತು ಅಂತ ಹೇಳಿದರೆ 7 ಗೂಳಿಗಳು, ಆ ಗೂಳಿಗಳ ಜೊತೆಗೆ ಕಾಳಗ ಮಾಡಿ ಅವುಗಳನ್ನು ಯಾರು ಬಂಧಿಸಲಿಕ್ಕೆ ಕಟ್ಟಿ ಹಾಕ್ತಾರೋ ಅವಳಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡೋದು ಅಂತ ಸ್ವಯಂವರದ ನಿಯಮ. ಎಲ್ಲ ರಾಜಕುಮಾರರೆಲ್ಲ ಪ್ರಯತ್ನ ಮಾಡಿ ಎಲ್ಲ ಸೊಂಟ ಮುರ್ಕೊಂಡು ಹೋಗಿದ್ದಾರೆ. ಸೊ ಕೃಷ್ಣ ಹೋದ ಆ ಗೂಳಿಗಳನ್ನು ಏನಂತ ಹೇಳಿದರೆ ಅವುಗಳ ಜೊತೆಗೆ ಕಾಳಗ ಮಾಡಿ ಅಂತೇಳಿದರೆ ರುದ್ರನ ವರದಿಂದ ಕೂಡಿದ ಆ ಏನು ಅಭೇದ್ಯವಾದ ಅಜೇಯವಾದ ಗೂಳಿಗಳು, ಆ ರಾಕ್ಷಸರು, ಅಸುರರು, ಆ ಅಸುರರು ರುದ್ರವರದಿಂದ ಕೊಬ್ಬಿದ ಅಸುರರು ಅವರು ಇರುವಂಥದ್ದು ಗೂಳಿಯ ರೂಪದಲ್ಲಿ. ಸೊ ಅವರನ್ನು ಕೃಷ್ಣ ಏನು ಮಾಡಿದ, ಮರ್ದಿಸಿ ಅವರನ್ನು ಕಟ್ಟಿ ಹಾಕಿದ. ಆಮೇಲೆ ನೀರಾಳನ್ನು ಸ್ವೀಕರಿಸಿದ. ಅಲ್ಲಿವರೆಗಾಗಿದೆ. ನೆಕ್ಸ್ಟ್ ಶ್ಲೋಕ ಬೇರೆ. ತತೋ ನೀಲಾಂ ತಸ್ಯ ಸುತಾಂ ಚ ಲೇಭೆ ಪೂರ್ವಂ ನೀಲಾ ಗೋಪಕನ್ಯಾಪಿ ಆಸೀತ್ ಸಾ ದೇಹೇ ಸ್ಯಾಹ ಪ್ರಾವಿಶತ್ ಪೂರ್ವಮೇಷ ಯಸ್ಮಾದೇಕಾ ದ್ವಿವಿಧಾ ಸಂಪ್ರಜಾತ. 47ನೇ ಶ್ಲೋಕ. ಆಮೇಲೆ ಮೊದಲು ಯಶೋಧಾದೇವಿಯ ಸಹೋದರನಾದ ಕುಂಭಕ ಎಂದು ಹೆಸರುಳ್ಳುವ ಗೋಪಾಲನ ಕನ್ನಿಕೆಯಾದ ಯಾವ ಕೃಷ್ಣನ ಹೆಂಡತಿಯಾದ ನೀಲಾದೇವಿ ಇದ್ದಳೋ ಅವಳು ಈ ನಗ್ನ ವಿದ್ರಾಜನ ಮಗಳಾದ ನೀಲಾದೇವಿಯ ಶರೀರದಲ್ಲಿ ಹಿಂದೆ ಪ್ರವೇಶಿಸಿದಳು. ಆ ನೀಲೆಯು ಯಾವ ಕಾರಣದಿಂದ ಒಬ್ಬಳೇ ಆದರೂ 2 ರೂಪದಿಂದ ಹುಟ್ಟಿದಳೋ ಆದ ಕಾರಣ ಆ ನಗ್ನ ಚಿತ್ತರಾಜನ ಮಗಳಾದ ನೀಲಾದೇವಿಯನ್ನು ಮದುವೆ ಮಾಡಿಕೊಂಡನು. ತತೋ ನೀಲಾಂ ತಸ್ಯ ಸುತಾಂಚ ಲೇಭೆ ಪೂರ್ವಂ ನೀಲಾ ಗೋಪಕನ್ಯಾಪಿ ಯಾಸೀತ್ ಸಾ ದೇಹೇ ಅಸ್ಯಾಹ ಪ್ರಾವಿಶತ್ ಪೂರ್ವಮೇಷ ಯಸ್ಮಾದ್ ಏಕಾ ದ್ವಿಧಾ ಸಂಪ್ರಜಾತ. ನೀಲಾ ಅನ್ನುವಂಥ ಈ ಹುಡುಗಿ, ಇವಳ ಕತೆ ಅವತ್ತೇ ಬಂದಿತ್ತಲ್ವಾ ಅಂತೇಳಿದರೆ ಕೃಷ್ಣ ಸಣ್ಣದಿರುವಾಗ ಬ್ರಹ್ಮಚಾರಿಯಾಗಿ, ಇನ್ನೂ ಬ್ರಹ್ಮಚಾರಿ ಅಂತೇಳಿದರೆ ಇನ್ನೂ ಉಪನಯನ ಆಗಿಲ್ಲ ಕಾಣಿಸುತ್ತೆ. ಅಂಥ ಸಮಯದಲ್ಲಿ ಅವಳು ಏನಂತ ಹೇಳಿದ್ರೆ ವರ ಪಡ್ಕೊಂಡ್ಬಿಟ್ಟಿದ್ದಾಳೆ. ಏನಂತ ಹೇಳಿದರೆ ನನಗೆ ಕೃಷ್ಣ ಆ ರೀತಿ ಬಾಲ್ಯ ರೂಪದಲ್ಲೇ ಸಿಗಬೇಕು ಗಂಡನಾಗಿ ಅಂತ. ಸಿಗಬೇಕು ಮಾತ್ರ ಅಲ್ಲ, ಗಂಡನಾಗಿ ಅವನ ಜೊತೆಗೆ ತಾನು ಪ್ರಣಯನ ಇದನ್ನು ಮಾಡಬೇಕು. 1, 2ನೇದು ಗಂಡನಾಗಿ ಸಿಗಬೇಕು ಅಂತ ಈ ರೀತಿ. ಸೊ ಕೃಷ್ಣ ಸಿಕ್ಕಿದ. ಅವಳ ಹೆಸರು ಏನು? ನೀಲ. ಅವಳು ಯಾರು ನೀಲ? ಅವಳು ಯಶೋದೆಯ ಅಣ್ಣ ಕುಂಭಕ ಅನ್ನುವಂತಹ ಗೋಪನ ಮಗಳು ನೀಲ. ಹಾಗಾದರೆ ಅಲ್ಲಿ ಕೂಡ ಅದೇ ಥರ 7 ಗೂಳಿಗಳು ಎಲ್ಲ ಅದೇ ಥರ ಇತ್ತಲ್ವ ಅಂತೇಳಿದರೆ ಹೌದು. ಅಂತೇಳಿದರೆ ಅಲ್ಲಿ ಕೂಡ 7 ಗೂಳಿಗಳನ್ನು ಸೋಲಿಸಿ ಆ ನೀಲಾಳನ್ನು ಗೆದ್ದು ಮದುವೆ ಮಾಡಿಕೊಂಡಿರೋದು ಕೃಷ್ಣ.
ಅಣ್ಣ ಇರುವಾಗಲೇ ಹೇಗೆ ಮದುವೆ ಮಾಡ್ಕೊಳ್ಳೋದು ಅಂತ ಹೀಗೆಲ್ಲ. ಸೊ ಅವಳು ವರ ಪಡ್ಕೊಂಡಿದ್ದ ಕಾರಣ ಸೊ ಅವಳನ್ನು ಮದುವೆ ಮಾಡಿಕೊಂಡ ಅಂತ. ಸೊ ಭಕ್ತ ಪರಾಧೀನ ಅಂತ ಭಗವಂತ, ಅದಕ್ಕೋಸ್ಕರ ಭಕ್ತರ ಇಚ್ಛೆಯನ್ನು ಪೂರೈಸಲಿಕ್ಕೋಸ್ಕರ. ಸೊ ಈಗ ಇನ್ನೊಬ್ಬಳು ನೀಲ, ಇಲ್ಲಿ ಕೂಡ ಅದೇ ಥರ ಸ್ವಯಂವರ, 7 ಗೂಳಿಗಳನ್ನು ಸೋಲಿಸಿ ಸ್ವಯಂವರದಲ್ಲಿ ಗೆದ್ದು ನೀಲಾಳನ್ನು ಮದುವೆ ಆದದ್ದು. ಹಾಗಾದರೆ ಅಲ್ಲೊಂದು ನೀಲ ಇಲ್ಲೊಂದು ನೀಲ ಏನಿದು ಅಂತ ಕೇಳಿದರೆ, ತಥೋ ನೀಲಾಂ ತತಃ, ನಂತರ ಅಂತೇಳಿದರೆ ಈಗ 7 ಗೂಳಿಗಳನ್ನು ಸೋಲಿಸಿ ಅವುಗಳನ್ನು ಬಂಧಿಸಿ, ಸೊ ಸ್ವಯಂವರದ ನಿಯಮದ ಪ್ರಕಾರ ಯಾರು ಬಂಧಿಸ್ತಾರೋ ಆ 7 ಗೂಳಿಗಳನ್ನು ಅವರಿಗೆ ಮದುವೆ ಮಾಡಿಕೊಡ್ತೇನೆ ಮಗಳನ್ನು ಅಂತ. ಹಾಗೆ ಕೃಷ್ಣ ನೀಲಾಳನ್ನು ಮದುವೆಯಾದ. ತತಃ ನೀಲಾಂ ತಸ್ಯ ಸುತಾಂ, ಈ ನಗ್ನಜಿತ್ ರಾಜ ಇವನ ಮಗಳು, ನಗ್ನಜಿತ್ ರಾಜನ ಮಗಳು. ತಸ್ಯ ಸುತಾಂಚ ಲೇಭೆ ಪಡ್ಕೊಂಡ ಅಂತೇಳಿದ್ರೆ ಮದುವೆಯಾದ. ಈಗ ಪ್ರಶ್ನೆ ಬಂತು, ಈಗ 2 ನೀಲ ಏನಿದು ಹೆಂಡತಿಯಾಗಿ ಅಂತೇಳಿದರೆ, ಪೂರ್ವಂ ನೀಲ, ಮೊದಲು ಯಾವ ನೀಲ ಇದ್ಲು, ಪೂರ್ವಂ ನೀಲ ಗೋಪಕನ್ಯಾಪಿ, ಗೋಪಕನ್ಯಾ ಅಂತೇಳಿದರೆ ಯಾರು ಗೋಪಾವ, ಕುಂಭಕ ಅಂತ. ಅವನು ಯಾರು, ಯಶೋದೆದು ಅಣ್ಣ. ಸೊ ಯಶೋದೆಯ ಅಣ್ಣ ಕುಂಭಕನ ಮಗಳು ಗೋಪಕನ್ಯಾ. ಸೊ ಇವಳು ಯಾರು, ನೀಲ. ಅವಳು ಸಣ್ಣ ಹುಡುಗಿ ಬಾಲಕೃಷ್ಣನನ್ನು ಮದುವೆ ಆಗಿದ್ದಾಳೆ. ಸೊ ಗೋಪಕನ್ಯಾಪಿ ಆಸೀತ್ ಅಂದರೆ ಮೊದಲು ಯಾವ ನೀಲ ಇದ್ದಳೋ, ಯಾರನ್ನು ಮದುವೆ ಆಗಿದ್ದಾನೋ ಕೃಷ್ಣ, ಅವಳೇ ಇವಳು ಅಂತೇಳಿದರೆ ಒಬ್ಬಳಿಗೆ 2 ರೂಪ, ನೀಲ. ಗೋಪಕನ್ಯಾಭಿ ಯಾ ಆಸೀತ್, ಯಾರಾಗಿದ್ದಳೋ ಸಾ ಅವಳೇ, ದೇಹೇ ಅಸ್ಯ ಅವಳೇ ಇವಳು ಅಂತೇಳಿದರೆ ಇದು ಡಬಲ್ ಆ್ಯಕ್ಟಿಂಗ್ ಥರ 2 ನೀಲ ಬಂದುಬಿಡ್ತಾರಲ್ವ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಆಚಾರ್ಯರು, ಇಲ್ಲ ಹಾಗೆಲ್ಲ. ಸಾ ದೇಹೇ ಅಸ್ಯಾಹ, ಈಗ ಏನು ಪ್ರೌಢೆ ನೀಲ ಯಾರಿದ್ದಾಳೆ ಈಗ, ಸೊ ಅವಳ ದೇಹದಲ್ಲಿ ಮೊದಲಿನ ನೀಲ ಅವಳು ಏನಾಗ್ತಾಳೆ, ಐಕ್ಯ ಹೊಂದಿ ಬಿಡ್ತಾಳೆ. ಅಂದರೆ ಒಂದೇ ನೀಲ ಇರೋದು. ಸಾ ದೇಹದಲ್ಲಿ ಈಗ ಯಾವ ನೀಲಾಳನ್ನು ಪ್ರಸ್ತುತ ಶ್ರೀಕೃಷ್ಣ ಸ್ವಯಂವರದಲ್ಲಿ ನಗ್ನಜಿತ್ ರಾಜನ ಮಗಳ ರೂಪದಲ್ಲಿ ಗೆದ್ದಿದ್ದಾನೋ, ಮದುವೆಯಾಗಿದ್ದಾನೋ, ಅಸ್ಯಾಹ ದೇಹೇ ಇವಳ ದೇಹದಲ್ಲಿ ಪ್ರಾವಿಶತ್ ಪ್ರವೇಶ ಮಾಡಿದಳು, ಪೂರ್ವಮ್ಯೇಷ ಪೂರ್ವದ ನೀಲ ಯಾರಿದ್ದಾಳೆ ಅವಳು ಈ ನೀಲಾಳಲ್ಲಿ ಪ್ರವೇಶ ಮಾಡಿದಳು ಅಂತೇಳಿದರೆ, ಈಗ ಮನೆಗೆ ಹೋಗುವಾಗ ಮನೇಲಿ ಒಬ್ಬಳು ನೀಲ ಇದ್ದಾಳೆ, ಈಗ ನೀಲ ಅವಳನ್ನು ಕರ್ಕೊಂಡು ಹೋಗ್ತಾಳೆ, ಅದು ಏನು ಪ್ರಶ್ನೆ ಇಲ್ಲ. ಸೊ ಮೊದಲಿನ ನೀಲ ಈ ನೀಲಾಳಲ್ಲಿ ಪ್ರವೇಶ ಮಾಡಿದಳು ಅಂದರೆ ಒಬ್ಬಳೇ ನೀಲ. ಸಾ ಅಸ್ಯ ದೇಹೇ, ಅಸ್ಯಾಹ ದೇಹೆ ಅಂತೇಳಿದರೆ ಈಗ ಮದುವೆಯಾದ ನೀಲಾಳ ದೇಹದಲ್ಲಿ ಪ್ರಾವಿಶತು ಪೂರ್ವಮ್ಯೇಷ ಅಂದರೆ ಮೊದಲಿದ್ದ ನೀಲ, ಪ್ರಾವಿಶತ್ ಈ ನೀಲಾಳ ದೇಹದಲ್ಲಿ ಪ್ರವೇಶ ಮಾಡಿದಳು. ಯಸ್ಮಾತ್ ಆ ಕಾರಣದಿಂದ ಏನಾಯ್ತು, ಈಗ ಒಬ್ಬಳೇ ನೀಲ, ಏಕಃ ಅಂದರೆ ಪುಲ್ಲಿಂಗ, ಏಕಾ ಅಂದರೆ ಸ್ತ್ರೀಲಿಂಗ. ಸೊ ಏಕಾ ನೀಲ, ಇನ್ನು ಮುಂದೆ ಒಬ್ಬಳೇ ನೀಲ. ಇಷ್ಟು ತನಕ ಒಬ್ಬಳೇ ಇದ್ದದ್ದು, ಅವಳು ಅಲ್ಲಿದ್ಲು, ನಗ್ನಜಿತ್ ರಾಜನ ಮಗಳಾಗಿ ಬೆಳೀತಾ ಇದ್ದಳು ಒಬ್ಬಳು ನೀಲ. ಸೊ ಈಗ ಆ ನೀಲಾಳನ್ನು ಯಾವಾಗ ಕೃಷ್ಣ ಗೆದ್ದು ಮದುವೆ ಆದ್ನೋ, ಮೊದಲಿನ ನೀಲ ಇವಳಲ್ಲಿ ಐಕ್ಯವಾಗಿ ಬಿಟ್ಟು ಅಂದರೆ ಪ್ರವೇಶ ಮಾಡಿಬಿಟ್ಟು ಒಂದೇ ನೀಲ ಇನ್ನು ಮುಂದಕ್ಕೆ. ಸೊ ಯಸ್ಮಾದ್ ಈ ರೀತಿ ಮಾಡುವ ಮೂಲಕ ದ್ವಿವಿಧ ಸಂಪ್ರಜಾತ, 2 ದೇಹದಲ್ಲಿ ಸಂಪ್ರಜಾತ, ಜಾತ ಅಂದರೆ ಹುಟ್ಟಿದವಳು, ಸಂಪ್ರಜಾತ ಅಂತೇಳಿದರೆ ಸೊ ಅವಳು 2 ದೇಹದಲ್ಲಿ ಹುಟ್ಟಿದವಳು. ಈಗ ಮೊದಲನ ದೇಹವು ಈ ದೇಹದಲ್ಲಿ ಪ್ರವೇಶ ಮಾಡಿದ ಕಾರಣ ನೀಲ ಒಬ್ಬಳೆ ಅಂತೇಳಿದರೆ, ಕೃಷ್ಣನಿಗೆ 6 ಜನ ಷಣ್ಮಹಿಷಿಯರಲ್ಲಿ ಅಂತೇಳಿದರೆ ನೀಲ ಅಂತ ಹೇಳುವವಳು ಒಬ್ಬಳೆ ಅನ್ನುವಂಥದ್ದು. ಅಲ್ಲಿಗೆ ಈ 47ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ನೋಡುವ ಪ್ರಭಂಜನಾಚಾರ್ಯರು. ಅನಂತರ ಶ್ರೀಕೃಷ್ಣ ಈ ನಗ್ನಜಿತ್ ರಾಜನ ಮಗಳಾದ ನೀಲಾದೇವಿಯನ್ನು ವಿವಾಹವಾದ. ಯಾವಾಗ 7 ಗೂಳಿಗಳನ್ನು
ಕೃಷ್ಣ ಮರ್ದಿಸಿ ಅವುಗಳನ್ನು ಬಂಧಿಸ್ತಾನೋ ಆಗ ನಗ್ನಜಿತ್ ರಾಜನು ತನ್ನ ಮಗಳು ನೀಲ ಸ್ವಯಂವರದ ನಿಯಮ ಪ್ರಕಾರ ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟ. ಹಿಂದೆ ಒಬ್ಬಳು ನೀಲ ಇದ್ಲು, ಅವಳು ಗೋಪಕನ್ಯೆ ಆಗಿದ್ದಳು. ಅವಳು ಇವಳ ದೇಹದಲ್ಲಿ ಪ್ರವೇಶ ಮಾಡಿದಳು. ಹಿಂದಿನ ಲೀಲಾ ಈಗಿನ ಲೀಲಾ ದೇಹದಲ್ಲಿ ಪ್ರವೇಶ ಮಾಡಿ ಅವಳೊಬ್ಬಳೇ 2 ರೂಪಗಳಿಂದ ಅವತರಿಸಿದ್ದವಳು. ಇಷ್ಟರ ತನಕ 2 ರೂಪದಲ್ಲಿ ಇದ್ದವಳು, ಇನ್ನು ಮುಂದೆ ಒಂದೇ ರೂಪ. ಶ್ರೀಕೃಷ್ಣನು ಮೊದಲು ಒಬ್ಬ ನೀಲಾದೇವಿಯನ್ನು ಉಪನಯನಕ್ಕಿಂತ ಮುಂಚಿತವಾಗಿಯೇ ವಿವಾಹವಾಗಿದ್ದ ವಿವರ ನಾವು ಆಗಲೇ ಓದಿದ್ದೇವೆ 13ನೇ ಅಧ್ಯಾಯದಲ್ಲಿ. ಅವಳು ಯಶೋದೆಯ ಅಣ್ಣನಾದ ಕುಂಭಕ ಎನ್ನುವ ಗೋಪನ ಮಗಳು. ಆ ಸ್ವಯಂವರದಲ್ಲಿಯೂ ಕೂಡ ಇಂತಹುದೇ 7 ಗೂಳಿಗಳನ್ನು ನಿಗ್ರಹಿಸುವ ಪಣ ಇತ್ತು. ಸೊ ಅದೇ ರೀತಿ ಈ ನೀಲೆಯ ಸ್ವಯಂವರದಲ್ಲಿಯೂ ಕೂಡ 7 ಗೂಳಿಗಳನ್ನು ಸೋಲಿಸಿ ಬಂಧಿಸುವಂಥ ಪಣ ಇಲ್ಲಿಯೂ ಇತ್ತು. ಈ ರೀತಿ ಅಂತೇಳಿದ್ರೆ ಒಬ್ಬಳು ನೀಲ, ಅವಳು ಗೋಪಕನ್ಯೆಯಾಗಿದ್ದವಳು. ಈ ನೀಲ ಕೋಸಲ ದೇಶದ ನಗ್ನಜಿತ್ ರಾಜನ ಮಗಳು, ರಾಜಕುಮಾರಿ ಇವಳು. ಸೊ ಈಗ ಇನ್ನು ಮುಂದೆ ಒಬ್ಬಳೇ ನೀಲ ಮಾತ್ರ ಇರ್ತಾಳೆ. ಹೀಗೆ ದೇವತೆಗಳು 2 ರೂಪದಿಂದ ಹುಟ್ಟುವುದು ಅಂತ ಇದೆ. ಸೊ ಇಲ್ಲಿ ಅದೇ ಥರ ಆಗಿರೋದು. 2ನೇ ರೂಪದಲ್ಲಿ ಮೊದಲನೇ ರೂಪ ಐಕ್ಯ ಹೊಂದುವಂಥದ್ದು ಸಂಪ್ರದಾಯ. ದ್ವಿತೀಯೇ ಶರೀರೆ, 2ನೇ ಶರೀರದಲ್ಲಿ ದ್ವಿತೀಯ ಶರೀರೇ ಜಾತೆ ತತ್ ಪೂರ್ವ ಶರೀರೇಣ ಐಕ್ಯಂ ಆಪದ್ಯತ. ಮೊದಲಿನ ಶರೀರ ಏನಿದೆ 2ನೇ ಶರೀರದಲ್ಲಿ ಐಕ್ಯವಾಗುವಂಥದ್ದು ಸಂಪ್ರದಾಯ ಅಂತ ಹೇಳ್ತಾರೆ. ಸೊ ಮೊದಲು ಇದೇ ರೀತಿ ಬೇರೆ ಯಾವುದು ಅಂತ ಕೇಳಿದರೆ ವಿದುರ ಕೂಡ ಯಮಧರ್ಮರಾಯನೇ ವಿದುರನಾಗಿ ಹುಟ್ಟಿದ್ದು. ಅದೇ ಥರ ಧರ್ಮರಾಜ ಯುಧಿಷ್ಠಿರ ಕೂಡ ಯಮಧರ್ಮನೇ ಧರ್ಮರಾಜನಾಗಿ ಹುಟ್ಟಿದ್ದು. ಹಾಗಾದರೆ ಯಮಧರ್ಮರಾಯ 2 ರೂಪಗಳಲ್ಲಿ ಹುಟ್ಟಿದ್ದಾನಂತಾಯ್ತು. ಸೊ 2 ರೂಪಗಳಲ್ಲಿ ಹುಟ್ಟಿದ ಈ ಧರ್ಮರಾಯ ಮತ್ತು ವಿದುರ ಏನಾಯಿತು ಅಂತೇಳಿದರೆ, ವಿದುರ ಯಾವಾಗ ತನ್ನ ಅವತಾರವನ್ನು ಮುಗಿಸ್ತಾನೋ ಅವನು ಆ ರೂಪ ಯುಧಿಷ್ಠಿರನಲ್ಲಿ ಬಂದು ನೆಲೆಯಾಗಿ ಐಕ್ಯ ಆಗ್ತದೆ ಅಂತ. ಸೊ ಮೊದಲು ಹುಟ್ಟಿದ ವಿದುರ, ಅನಂತರ ಹುಟ್ಟಿದ ಧರ್ಮರಾಜನಲ್ಲಿ ಐಕ್ಯ ಹೊಂದುವ ವಿವರ ಇನ್ನು ಮುಂದೆ ಬರಲಿಕ್ಕಿದೆ. ಹೀಗೆ ನೀಲಾರೂಪಗಳು 2 ಆದರೂ 2ನೇ ರೂಪ ವಿವಾಹವಾಗುತ್ತಲೇ ಮೊದಲನೇ ರೂಪ ಈ 2ನೇ ರೂಪದಲ್ಲಿ ಐಕ್ಯ ಹೊಂದಿದ್ದ ಕಾರಣ ಷಣ್ಮಹಿಷಿಯರ ಸಂಖ್ಯೆ 6 ಎಂದೇ ಆಗ್ತದೆ. ಇಲ್ಲ, ಮೊದಲೊಬ್ಬಳು ನೀಲಾದೇವಿಯನ್ನು ಮದುವೆ ಆಗಿದ್ದಾನಲ್ಲ, ಹಾಗಾದರೆ 7 ಷಣ್ಮಹಿಷಿಯರು 6 ಜನ. ಆ ನೀಲ ಇವಳಲ್ಲಿ ಐಕ್ಯ ಹೊಂದುವ ಮೂಲಕ ಒಬ್ಬಳು ನೀಲ ಅಂತ ಒಬ್ಬಳೇ ಪತ್ನಿ ಕೃಷ್ಣನಿಗೆ ಅಂತ. ಸೊ ಅಲ್ಲಿಗೆ 47ನೇ ಶ್ಲೋಕ ಮುಗಿತು. ನೆಕ್ಸ್ಟ್ ಶ್ಲೋಕ ಬಯಲಾರೆ. ಮಿತ್ರವಿಂದಾಸುತಾಚ ಕೃಷ್ಣೇ ಮಾಲಾಮಾಸಜದ್ರಾಜ ಮಧ್ಯೆ ವಿಂದಾನುವಿಂದೌ ಭ್ರಾತರಾವೇವ ತಸ್ಯ ನ್ಯಷೇಧತಾಂ ದಾತ್ರ ರಾಷ್ಟ್ರಾರ್ಥಮುಗ್ರವು. 48ನೇ ಶ್ಲೋಕ. ಸೋದರತ್ತೆಯ ಮಗಳಾದ ಮಿತ್ರವಿಂದ ಎಂಬುವವಳು ಕೂಡ ರಾಜರ ಮಧ್ಯದಲ್ಲಿ ಕೃಷ್ಣನಲ್ಲಿ ಮಾಲಿಕೆಯನ್ನು ಹಾಕಿದಳು. ಆ ಮಿತ್ರವಿಂದೆಯ ಸಹೋದರರಾದ ಬಹಳ ಪರಾಕ್ರಮಿಗಳಾದ ವಿಂದಾನುವಿಂದರು ಅವಳನ್ನು ದುರ್ಯೋಧನಿಗೆ ಕೊಡುವ ಉದ್ದೇಶದಿಂದ ನಿಷೇಧಿಸುತ್ತಾರೆ. ಅಲ್ಲಿಗೆ ಇವಾಗ ನೀಲಾದೇವಿಯ ಮದುವೆ ಕೃಷ್ಣನ ಜೊತೆಗೆ ಆದ ಮೇಲೆ ಇನ್ನೀಗ ನೆಕ್ಸ್ಟ್ ಯಾರು ಅಂತ ಕೇಳಿದರೆ, ಪಿತೃಶ್ವಸು ಮಿತ್ರವಿಂದಾಸುತಾಚ ಕೃಷ್ಣೇ ಮಾಲಾಂ ಆಸಜತ್ ರಾಜಮಧ್ಯೆ ವಿಂದಾನುವಿಂದೌ ಭ್ರಾತರೌ ಏವ ತಸ್ಯ ನ್ಯಷೇಧತಾಂ ಧಾರ್ತರಾಷ್ಟ್ರಾರ್ಥಂ ಉಗ್ರೌ. ಈಗ ಇದು ಯಾರ ಜೊತೆ ಮದುವೆ ಅಂತ ಹೇಳಿದರೆ
ಪಿತೃಶ್ವಸು. ಪಿತೃಶ್ವಸು ಅಂದರೆ ಪಿತೃ ಅಂತೇಳಿದರೆ ತಂದೆ, ಶ್ವಸ ಅಂತೇಳಿದರೆ ತಂಗಿ, ಪಿತೃಶ್ವಸು ಅಂತೇಳಿದರೆ ತಂದೆಯ ತಂಗಿಯ. 5ನೇ ವಿಭಕ್ತಿ. ಸೊ ಅಥವಾ 6ನೇ ವಿಭಕ್ತಿ. ತಂದೆಯ ತಂಗಿಯ ಸುತ, ಮಗಳು. ಪಿತೃಶ್ವಸು ಸುತ. ಏನು ಹೆಸರು? ಮಿತ್ರವಿಂದ. ಇವಳ ಹೆಸರು ಮಿತ್ರವಿಂದ ಅಂತ. ಅಂದರೆ ಸೋದರತ್ತೆಯ ಮಗಳು. ತಂದೆಯ ತಂಗಿ ಅಂತೇಳಿದರೆ ಸೋದರ ಮಾಮಿ ಅಂತೇಳಿದರೆ ಸೋದರತ್ತೆ. ಸೊ ಸೋದರತ್ತೆಯ ಮಗಳು ಸುತ. ಹೆಸರು ಏನಂತೇಳಿದರೆ ಮಿತ್ರವಿಂದ. ಸೊ ಸೋದರತ್ತೆಯ ಮಗಳನ್ನು ಮದುವೆ ಆಗುವಂಥದ್ದು ಒಂದು ಮೊದಲಿಂದು ಎಲ್ಲ ವಾಡಿಕೆ. ಸೊ ಆ ರೀತಿಯಲ್ಲಿ ಸೋದರತ್ತೆಯ ಮಗಳನ್ನು ಕೂಡ ಕೃಷ್ಣ ಮದುವೆ ಆಗಲಿಕ್ಕೆ ಇಚ್ಛಿಸಿದ, ಅಥವಾ ಅವರು ಮಗಳನ್ನು ಕೊಡಲಿಕ್ಕೆ, ಸೋದರತ್ತೆ ಮತ್ತು ಮಾವ ಕೊಡಲಿಕ್ಕೆ ಇಚ್ಛಿಸಿದರು ಕೃಷ್ಣನಿಗೆ ಮಗಳನ್ನು. ಹೆಸರು, ಮಗಳಿದ್ದ ಹೆಸರು ಏನೇನೆಂದರೆ ಮಿತ್ರವಿಂದ ಅಂತ ಹೆಸರು. ಕೃಷ್ಣೇ ಮಾಲಾಂ ಆಸಜತ್ ರಾಜಮಧ್ಯೆ. ರಾಜಮಧ್ಯೆ ಅಂತೇಳಿದರೆ ರಾಜರುಗಳ ಮಧ್ಯೆ. ರಾಜರುಗಳ ಮಧ್ಯೆ ಕೃಷ್ಣನ ಕೊರಳಿಗೆ ಮಾಲಾಂ ಆಸಜತ್, ಮಾಲೆಯನ್ನು ಹಾಕಿ ಕೃಷ್ಣನ ಕೊರಳನ್ನು ಏನು ಮಾಡಿದ್ಲು? ಸಜ್ಜು ಮಾಡಿದಳು, ಚಂದ ಮಾಡಿದಳು ಅಂತೇಳಿದರೆ ಆಸಜತ್. ಸಜತ್ ಅಂತೇಳಿದರೆ ಚಂದ ಮಾಡೋದು, ಅಲಂಕಾರ ಮಾಡೋದು. ಸೊ ಏನು ಮಾಲೆ ಹಾಕುವ ಮೂಲಕ ಕೃಷ್ಣನ ಕುತ್ತಿಗೆಯನ್ನು ಏನು ಮಾಡಿದಳು? ಅಲಂಕಾರ ಮಾಡಿದಳು ಮಿತ್ರವಿಂದೆ ಅಂತೇಳಿದರೆ ಒಂದು ಸ್ವಯಂವರ ಇದ್ದ ಹಾಗೆ ಆಯಿತು. ಅಂದರೆ ಸ್ವಯಂವರದಲ್ಲಿ ಏನು ಅಂತೇಳಿದರೆ ಹುಡುಗಿ ಯಾರನ್ನು ಹೋಗಿ ಮಾಲೆ ಹಾಕ್ತಾಳೋ ಅವಳಿಗೆ ಮತ್ತೆ ಮದುವೆ ಮಾಡಿಕೊಡೋದು ಅಂತ ಕ್ರಮ. ಸೊ ಹಾಗೆ ಸ್ವಯಂವರ ಏರ್ಪಡಿಸಿರಬೇಕು. ಆದ್ದರಿಂದಲೇ ರಾಜಮಧ್ಯೆ, ರಾಜರುಗಳು ಎಲ್ಲ ಬಂದಿದ್ದಾರೆ, ರಾಜಕುಮಾರರುಗಳೆಲ್ಲ ಭಾಳಷ್ಟು ಜನ ಇದ್ದಾರೆ. ಮಧ್ಯದಲ್ಲಿ ಮಧ್ಯೆ ಕೃಷ್ಣ ಒಂದು ಕಡೆ ಕೂತಿದ್ದಾನೆ. ಸೀದಾ ಕೃಷ್ಣನನ್ನೇ ಹುಡುಕಿಕೊಂಡು ಬಂದು ಅವಳು ಮಾಲೆಯನ್ನು ಹಾಕಿದ್ದಾಳೆ. ಕೃಷ್ಣನಲ್ಲಿ ಮಾಲಾಂ ಅಂದರೆ ವರಮಾಲೆಯನ್ನು ಆಸಜತ್ ಹಾಕಿ ಅವನ ಕುತ್ತಿಗೆಯನ್ನು ಅಲಂಕಾರ ಮಾಡಿದಳು, ಅಥವಾ ಮಾಲೆ ಹಾಕಿದಳು ಅಂತ ಅರ್ಥ. ಸಮರ್ಪಿಸಿದಳು. ಆಸಜತ್ ಸಮರ್ಪಿಸಿದಳು. ಈಗ ಮುಂದೇನಾಯಿತು? ವಿಂದಾನುವಿಂದೌ ಭ್ರಾತರೌ. ಅವಳಿಗಿಬ್ಬರು ಅಣ್ಣಂದಿರು ಇದ್ದಾರೆ. ರುಕ್ಮಿಣಿ ಕೃಷ್ಣನನ್ನು ಮದುವೆ ಆಗಬೇಕು. ರುಕ್ಮಿಣಿಯ ತಂದೆಗೂ ಕೂಡ ಕೃಷ್ಣನಿಗೆ ಕೊಡಬೇಕಂತಿದೆ. ಆದರೆ ರುಕ್ಮಿಣಿಯ ಅಣ್ಣ ರುಕ್ಮ ಅವನು ಜರಾಸಂಧಾದಿಗಳ ಆ ಗ್ಯಾಂಗಿನಲ್ಲಿ ಇದ್ದ ಕಾರಣ, ಅವರೆಲ್ಲ ವಿಷ್ಣು ದ್ವೇಷಿಗಳಾದ ಕಾರಣ ಅವನು ಕೃಷ್ಣನಿಗೆ ತನ್ನ ತಂಗಿಯಾದ ರುಕ್ಮಿಣಿಯನ್ನು ಸುತರಾಂ ಕೊಡಲಿಕ್ಕೆ ಇಚ್ಛಿಸಲಿಲ್ಲ. ಅದೇ ರೀತಿ ಇಲ್ಲಿ ಇಬ್ಬರು ಇದ್ದಾರೆ. ಅಲ್ಲಿ ರುಕ್ಮ ಒಬ್ಬ ಇದ್ದದ್ದು, ರುಕ್ಮಿಯ ಅವನ ಹೆಸರು. ಇಲ್ಲಿ ಇಬ್ಬರು ಇದ್ದಾರೆ, ಭ್ರಾತರವು. ಅವು ಅಂತ ಬರುವಂಥದ್ದು 2 ಜನ, ತಾವು. ಸೊ ಏನದು? ಭ್ರಾತರವು ಏವ ತಸ್ಯ ಅಂದರೆ ಅವಳ, ಏವ ಅಂದರೆ ಇದಾರಲ್ಲ. ಏನದು? ಭ್ರಾತರವು ಇಬ್ಬರು ಅಣ್ಣಂದಿರು. ವಿಂದಾನುವಿಂದೌ. ಅವಳ ಹೆಸರು ಮಿತ್ರವಿಂದ, ಒಬ್ಬ ಅಣ್ಣನ ಹೆಸರು ವಿಂದ, ಮತ್ತೊಬ್ಬ ಅಣ್ಣನ ಹೆಸರು ಅನುವಿಂದ. ಏನು ನಿಮಗೇನು ನೆನ್ಪಿಟ್ಕೊಳ್ಳಿಗೇನು ಕಷ್ಟ ಇಲ್ಲ. ವಿಂದ, ಅನುವಿಂದ, ಮಿತ್ರವಿಂದ. ವಿಂದ ಅನುವಿಂದ ಅಂದರೆ ಮೊದಲು ಹುಟ್ಟಿದವರು ಅಣ್ಣಂದಿರು, ಭ್ರಾತರವು. ಅವಳು ಮಿತ್ರವಿಂದ. ಸೊ ಮಿತ್ರವಿಂದ ಮಾಲೆ ಹಾಕಿದಾಗ ಕೃಷ್ಣನಿಗೆ ಇವರಿಬ್ಬರು ಬಂದರು. ಯಾರು? ವಿಂದ ಮತ್ತು ಅನುವಿಂದ ಬಂದು, ನೀನು ಯಾಕೆ ಅವನಿಗೆ ಯಾಕೆ ಮಾಲೆ ಹಾಕಿದ್ದು? ಶಿಶುಪಾಲ ಅಲ್ಲಿ ಕೃಷ್ಣನಿಗೆ ಅಗ್ರ ಪೂಜೆ ಕೊಟ್ಟಾಗ ರಾಜಸೂಯ ಯಾಗದಲ್ಲಿ ಬಂದು ಕೇಳಿದ್ನಲ್ವ, ಅಯ್ಯೋ ನಿಮಗೆ ಅಗ್ರ ಪೂಜೆ ಕೊಡಲಿಕ್ಕೆ ಯಾರೂ ಸಿಗಲಿಲ್ವ, ಈ ದನ ಮೇಯಿಸುವವನಿಗೆ ಕೊಡಬೇಕಾಗಿತ್ತಾ ಅಂತ ಕೇಳಿಬಿಟ್ಟ ಶಿಶುಪಾಲ. ಸೊ ಅದೇ ರೀತಿ ಈ ವಿಂದ ಮತ್ತು ಅನುವಿಂದರು ಬಂದು ಏನು ಮಾಡಿದರು? ಭ್ರಾತರವು ಅವಳ ಅಣ್ಣಂದಿರು ಏವ. ಸೊ ಅಣ್ಣಂದಿರೇ ಅವರು. ಸೊ ಅವಳ ನ್ಯಷೇಧತಾಂ. ನ್ಯಷೇಧತಾಂ ಅಂದರೆ ನಿಷೇಧ. ನ್ಯಷೇಧತಾಂ ಅಂದರೆ ನಿಷೇಧ ಅಂದ್ರೇನು?
ತಡೆ ಅಂದರೆ ಕೂಡುದು ಅಂತೇಳಿದರೆ ಆಗೋದಿಲ್ಲ. ಕೃಷ್ಣನಿಗೆ ಮದುವೆ ಮಾಡಿ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆ ಮಾಲೆ ಹಾಕಿದ್ದು ನೀನು? ನಮ್ಮ ಹತ್ರ ಕೇಳ್ಬೋದಿತ್ತಲ್ಲ ಒಂದು ಮಾತು. ಅಂದರೆ ಸ್ವಯಂವರ ಅಂದ್ರೇನು? ಹುಡುಗಿ ಯಾರನ್ನು ವರಿಸ್ತಾಳೋ ಅವಳಿಗೆ ಮದುವೆ ಮಾಡಿ ಕೊಡುವುದು. ಇಲ್ಲಿ ವರಿಸಿಯಾಗಿದೆ. ಇವರಿಗೆ ಏನು ಹೇಳಬೇಕು ಅಂದರೆ ಇವರು ಕೃಷ್ಣನ ದ್ವೇಷಿಗಳು. ಅರೆ, ಕೃಷ್ಣನ ದ್ವೇಷಿಗಳು ಹೇಗಾಗ್ತಾರೆ? ಸೋದರತ್ತೆಯ ಮಕ್ಕಳು ಇವರು. ವಿಂದ, ಅನುವಿಂದ, ಮಿತ್ರವಿಂದ. ಸೋದರತ್ತೆಯ ಮಕ್ಕಳು ದ್ವೇಷಿಗಳಾಗ್ತಾರಾ ಅಂತೇಳಿದರೆ ಯಾಕೆ ಆಗಬಾರ್ದು? ಬೇಕಾದಷ್ಟು ಜನ ಇಲ್ವಾ ಅಂತ. ಸೊ ಹೀಗೆ ನಷೇಧತಾಂ ಅಂದರೆ ಅವಳನ್ನು ತಡೆದರು ಅಥವಾ ಕೃಷ್ಣನಿಗೆ ಮದುವೆ ಮಾಡಿ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ತಡೆ ಒಡ್ಡಿದರು. ನಷೇಧತಾಂ ಅಂದರೆ ದ್ವಿತೀಯ ವಿಭಕ್ತಿ. ನಷೇಧತಾಂ ನಷೇಧನ್ ಅಂತ ಬರ್ತದೆ. ಅಂದರೆ ಬಹುವಚನದಲ್ಲಿ ನಷೇಧನ್. ಸೊ ನಷೇಧತಾಂ ಅಂದರೆ ಅವರಿಬ್ಬರು ತಡೆ ಒಡ್ಡಿದರು. ಅವರ ಮನಸ್ಸಲ್ಲಿ ಹಾಗಾದರೆ ಯಾರಿಗೆ ಕೊಡಬೇಕಂತ ಇತ್ತು ಅಂತ ಕೇಳಿದರೆ ಧಾರ್ತರಾಷ್ಟ್ರಾರ್ಥಂ ಉಗ್ರೌ. ಆ ಉಗ್ರರಿದ್ದಾರಲ್ಲ ಇಬ್ಬರು, ವಿಂದ ಮತ್ತು ಅನುವಿಂದ, ಅವರು ಹೆಸರಿಗೆ ಮಾತ್ರ ಅಣ್ಣಂದಿರು, ಮಹಾವಿಷ್ಣು ದ್ವೇಷಿಗಳು. ಅವರಿಗೆ ಯಾರಿಗೆ ಕೊಡಬೇಕಂತ ಇದ್ರು ಅಂತ ಹೇಳಿದ್ರೆ ಕುರುಡನ ಮಗನಿಗೆ ಕೊಡಬೇಕು ಅಂತ. ಧಾರ್ತರಾಷ್ಟ್ರ ಅಂದರೆ ಕುರುಡನ ಮಗ. ಯಾರು? ದುರ್ಯೋಧನ. ಧೃತರಾಷ್ಟ್ರನ ಮಗ ಧಾರ್ತರಾಷ್ಟ್ರ. ಸೊ ಆ ಕುರುಡನ ಮಗನಿಗೆ ದುರ್ಯೋಧನನಿಗೆ ಕೊಡಬೇಕು. ಅರ್ಥಂ, ಧಾರ್ತರಾಷ್ಟ್ರ ಅರ್ಥಂ. ಅರ್ಥಂ ಅಂದ್ರೇನು? ಅವನಿಗಾಗಿ. ಅಂದರೆ ನಮ್ಮ ತಂಗಿ ಇರೋದು ದುರ್ಯೋಧನನಿಗೆ ಮದುವೆ ಮಾಡಿ ಕೊಡಲಿಕ್ಕೆ, ಕೃಷ್ಣನಿಗೆ ಕೊಡಲಿಕ್ಕೆ ಅಲ್ಲ ಅಂತ. ಸೊ ಅರ್ಥಂ ಅಂದರೆ ಪ್ರಯೋಜನ. ಯಾರ ಪ್ರಯೋಜನಕ್ಕೆ? ಇವಳು ಹುಟ್ಟಿದ್ದೇ ದುರ್ಯೋಧನನಿಗೆ ಕೊಡಬೇಕು ಅಂತ. ಅಂದರೆ ಕೃಷ್ಣನಿಗೆ ಕೊಡಲಿಕ್ಕೆ ಅಲ್ಲ. ನೀನು ಯಾಕೆ ಕೃಷ್ಣನಿಗೆ ಮಾಲೆ ಹಾಕಿದೆ ಅಂತ ಗಲಾಟೆ ಎಬ್ಬಿಸಿದರು. ಉಗ್ರವು ಅಂತ ಹೇಳಿದರೆ ಉಗ್ರರು ಅಂತ ಹೇಳಿದರೆ ನಾವು ಹೇಳುವುದಿಲ್ವ, ಉಗ್ರರು ಟೆರರಿಸ್ಟ್ ಅಂತ ಹೇಳುವುದಿಲ್ವ. ಸೊ ಉಗ್ರವು ಅಂತ ಹೇಳಿದರೆ ಮಹಾದುಷ್ಟರು, ಪಾಪಿಷ್ಟರು. ಈ ವಿಂದ ಅನುವಿಂದರು, ವಿಷ್ಣು ದ್ವೇಷಿಗಳು, ಕೃಷ್ಣ ದ್ವೇಷಿಗಳು. ಇವರು ಹೋಗಿ ಆ ಕುರುಡನ ಮಗನಿಗೆ ಕೊಡಬೇಕಂತ ತಿಳ್ಕೊಂಡು ಇವ್ರದ್ದು. ಅಂದರೆ ಕೃಷ್ಣ ಬೇಡ. ಕೃಷ್ಣ ಅಂತ ಹೇಳಿದರೆ ಏನು? ಎಲ್ಲ ಗುಣಗಳನ್ನು ಹೊಂದಿರುವಂತಹ, ಒಂದೇ ಒಂದು ದೋಷ ಇಲ್ಲದಂತಹ ಅಂಥ ಏನು ಮಹಾನುಭಾವರು. ತ್ಯಾಗರಾಜರು ಶ್ರೀರಾಮನಿಗೆ ಹೇಳ್ತಾರಲ್ಲ, ಎಂದರೋ ಮಹಾನುಭಾವರು ಅಂತ. ಅಂಥ ಮಹಾನುಭಾವ ಶ್ರೀಕೃಷ್ಣನಿಗೆ ಕೊಡಬಾರ್ದು, ದುರ್ಯೋಧನನಿಗೆ ಕೊಡಬೇಕಂತ. ಅಂಥವರಿಗೆ ಏನು ಹೆಸರಿಟ್ಟರು ಆಚಾರ್ಯರು? ಉಗ್ರವು ಅಂತ ಹೇಳಿದರು. ಮಹಾದುಷ್ಟರು ಇವರು, ಆದ್ದರಿಂದ ತಡೆದರು ಅಂತ. ಈ 48ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಿತ್ರವಿಂದೆದ್ದು ವಿವಾಹ ಈಗ ಕೃಷ್ಣನ ಜೊತೆಗೆ. ಕೃಷ್ಣನ ಸೋದರತ್ತೆಯ ಮಗಳು ಪಿತೃಶ್ವಸು ಸುತ. ಪಿತೃಶ್ವಸು ಅಂದರೆ ತಂದೆಯ ತಂಗಿ. ತಂದೆಯ ತಂಗಿ ಅಂದರೆ ಸೋದರತ್ತೆ ಸುತ ಅಂದರೆ ಮಗಳು. ಯಾರ ಹೆಸರು? ಮಿತ್ರವಿಂದ. ಅವಳ ಸ್ವಯಂವರ. ರಾಜರುಗಳ ಮಧ್ಯದಲ್ಲಿ, ರಾಜ ಮಧ್ಯೆ ಶ್ರೀಕೃಷ್ಣನಿಗೆ ಹುಡುಕಿಕೊಂಡು ಬಂದು ಮಾಲೆ ಹಾಕಿದಳು. ಕೃಷ್ಣೇ ಮಾಲಾಂ ಆಸಜತ್ ಅಂದರೆ ಕೃಷ್ಣನಿಗೆ ಹುಡುಕಿಕೊಂಡು ಬಂದು ಮಾಲೆ ಹಾಕಿಬಿಟ್ಟು ಅವನ ಕೊರಳನ್ನು ಅಲಂಕರಿಸಿದಳು. ಅವಳ ಸಹೋದರರಾದ ವಿಂದ ಮತ್ತು ಅನುವಿಂದ ಎಂಬ ಉಗ್ರರು ಭ್ರಾತರೌ ತಸ್ಯ ಅವಳ ಭ್ರಾತರೌ ಏವ ಅಣ್ಣಂದಿರೇ, ಬೇರೆ ಯಾರಲ್ಲ, ಮಹಾ ಉಗ್ರರು, ದುಷ್ಟರು, ಪಾಪಿಷ್ಟರು. ಹೆಸರೇನೆಂದರೆ ವಿಂದ ಮತ್ತು ಅನುವಿಂದ. ಅವಳ ಹೆಸರು ಮಿತ್ರವಿಂದ. ಎಲ್ಲ ವಿಂದ. ಸೊ ವಿಂದ. ಸೊ ವಿಂದ, ಅನುವಿಂದ, ಮಿತ್ರವಿಂದ. ಸೊ ಅವ್ರು ಬಂದು ಏನು ಮಾಡಿದ್ರು? ನಷೇಧತಾಂ. ಇದು ಆಗುವುದಿಲ್ಲ ಮದುವೆ, ನಾವು ಬಿಡುವುದಿಲ್ಲ ಮದುವೆ ಆಗಲಿಕ್ಕೆ. ಕೃಷ್ಣನು ನಿನ್ನನ್ನು ಮದುವೆ ಆಗಲಿಕ್ಕೆ ನಾವು ಬಿಡುವುದಿಲ್ಲ, ನಾವು ಕೃಷ್ಣ ದ್ವೇಷಿಗಳು. ನೀನು ಹುಟ್ಟಿದ್ದೇ ದುರ್ಯೋಧನನನ್ನು ಮದುವೆ ಆಗಲಿಕ್ಕೆ. ಅವಳನ್ನು ದುರ್ಯೋಧನನಿಗೆ ಕೊಡುವ ಸಲುವಾಗಿ ಧಾರ್ತರಾಷ್ಟ್ರ ಅರ್ಥಂ, ಅವನ ಪ್ರಯೋಜನಕ್ಕಾಗಿ ನೀರುವುದು. ಅಂದರೆ ನಿನ್ನನ್ನು ಅವನಿಗೇ ಕೊಡಬೇಕು, ದುರ್ಯೋಧನನಿಗೆ. ಅದಕ್ಕೋಸ್ಕರ ಅಡ್ಡಿ ಮಾಡಿದರು. ಈ ಸೋದರತ್ತೆದ್ದು ಹೆಸರು ಇಲ್ವಾ ಅಂತ ಕೇಳಿದರೆ ರಾಜಾದಿದೇವಿ ಅಂತ ಹೆಸರು.
ಯಾವ ದೇಶ ಇದು, ಯಾವ ದೇಶದ ರಾಜ, ಇವಳ ಗಂಡನ ಹೆಸರು ಏನು ಅಂತೇಳಿದರೆ ಸೋದರತ್ತೆಯ ಗಂಡ ಮಾವನ ಹೆಸರು ಏನಂತ ಹೇಳಿದರೆ ಜಗತ್ಸೇನ ಅಂತ. ಯಾವ ದೇಶ ಅಂದರೆ ಅವಂತಿ ದೇಶದ ರಾಜ ಅವ. ಸೊ ಅವಂತಿ ದೇಶದ ರಾಜ ಜಗತ್ಸೇನ, ಅವನ ಪತ್ನಿ ರಾಜಾದಿದೇವಿ. ಈ ರಾಜಾದಿದೇವಿ ಯಾರು ಅಂತೇಳಿದರೆ ಕೃಷ್ಣನ ತಂದೆ ವಸುದೇವನ ತಂಗಿ. ಸೊ ಮಿತ್ರವಿಂದೆ ಅವರಿಬ್ಬರ ಮಗಳು, ಯಾವುದು ಜಗತ್ಸೇನ ಮತ್ತು ರಾಜಾದಿದೇವಿಯ ಮಗಳು, ಅಂದರೆ ಸೋದರತ್ತೆ ಮಗಳು. ವಿಂದ ಅನುವಿಂದರು ಅವಳ ಸಹೋದರರು, ಒಂದು ತಮ್ಮಂದಿರು ಒಂದು ಅಣ್ಣಂದಿರು. ಆಯಿತಾ, ಅವರಿಗೆ ಅವಳನ್ನು ದುರ್ಯೋಧನನಿಗೆ ಕೊಡುವ ಹಂಬಲ. ಅದಕ್ಕೆ ಹೇಳಿದರು ಆ ಕುರುಡನ ಮಗನಿಗೆ ಕೊಡಬೇಕಾ, ಅಧರ್ಮಿ ದುಷ್ಟನಿಗೆ, ಅಂದರೆ ಇವರು ದುಷ್ಟರೇ, ಆದ್ದರಿಂದ ದುಷ್ಟರನ್ನು ಕಂಡ್ರೇ ಇಚ್ಛೆ ಖುಷಿಯಾಗೋದು. ಆದ್ದರಿಂದಾಗಿ ಅವರು ಏನು ಮಾಡಿದರು, ಈ ಮದುವೆಗೆ ನಿಷೇಧತಾಂ ಅಡ್ಡಿ ಒಡ್ಡಿದರು. ಹೀಗೆ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಡಬೇಕಂತ ರುಕ್ಮಿಣಿಯ ದುಷ್ಟ ಸಹೋದರ ರುಗ್ಮಿ ಹೇಗೆ ಆ ಮದುವೆಗೆ ಅಡ್ಡಿಪಡಿಸಿದನೋ, ಇಲ್ಲಿ ಕೂಡ ವಿಂದ ಅನುವಿಂದರು ಈ ಮದುವೆಗೆ ಅಡ್ಡಿಪಡಿಸಿದರು ಅನ್ನುವಂಥದ್ದು. ನೆಕ್ಸ್ಟ್ ಶ್ಲೋಕ 49ನೇ ಶ್ಲೋಕ ವೈಲರೆ. ಜಿತ್ವಾವಂತ್ಯೋ ನೃಪತಿಶ್ಚೈವ ಸರ್ವಾನ್ ಆದಾಯ ತಾಂ ಪ್ರಯೌ ವಾಸುದೇವಃ ಪಿತೃಶ್ವಸುಸ್ತನಯಾಂ ಚ ದ್ವಿತೀಯಾಂ ಭದ್ರಾಂ ದತ್ತಾಮಗ್ರಹೀತ್ ಭ್ರಾತೃಭಿಃ ಸಹ. 49ನೇ ಶ್ಲೋಕ. ಆ ಕೃಷ್ಣನು ಮಿತ್ರವಿಂದೆಯ ವಿವಾಹದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ ಅವಂತಿ ದೇಶದ ರಾಜಕುಮಾರರಾದ ವಿಂದಾನುವಿಂದರನ್ನು ಹಾಗೂ ಅಲ್ಲಿದ್ದ ಎಲ್ಲಾ ಅರಸರನ್ನು ಗೆಲ್ಲುತ್ತಾನೆ, ಹಾಗೂ ಆ ಮಿತ್ರವಿಂದೆಯನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾನೆ. ಇತ್ತ ಸೋದರಮಾವನಾದ ಶ್ರುತಕೀರ್ತಿಯ ಎರಡನೆಯ ಮಗಳಾದ ಕೇಕೆಯ ದೇಶೋತ್ಪನ್ನರಾದ ಅವಳ ಸಹೋದರರಾದ ಐವರಿಂದ ಕೊಡಲ್ಪಟ್ಟ ಭದ್ರಾ ಎಂಬುವಳನ್ನು ಕೂಡ ಸ್ವೀಕರಿಸುತ್ತಾನೆ. ಜಿತ್ವಾವಂತ್ಯೌ ತೌ ನೃಪತಿಂಶ್ಚೈವ ಸರ್ವಾನ್ ಆದಾಯ ತಾಂ ಪ್ರಯಯೌ ವಾಸುದೇವಃ. ಜಿತ್ವಾ ಅವಂತ್ಯೌ ತೌ ನೃಪತಿಂಶ. ಸೊ ಅವಂತಿ ದೇಶ ಅಂತೇಳಿದರೆ ಜಗತ್ಸೇನ ರಾಜಾದಿದೇವಿ ಮಿತ್ರವಿಂದ, ಅವರ ಮಗಳು ಮಿತ್ರವಿಂದ. ಸೊ ಅವಂತ್ಯವು ಈ ಅವಂತಿ ದೇಶದಲ್ಲಿ ಜಿತ್ವಾ ಅವ್ರನ್ನೆಲ್ಲ ಗೆದ್ದು, ಅವರನ್ನೆಲ್ಲ ಅಂದರೆ ತಾವು ಇಬ್ಬರಿದ್ದಾರಲ್ಲ, ಯಾರವರು, ವಿಂದ ಅನುವಿಂದ, ಅವರನ್ನು ಗೆದ್ದು, ತಾವು ಅಂದರೆ ಇಬ್ಬರು. ನೃಪತಿಂಶೈವ, ಅಲ್ಲಿ ಅದು ಯಾವುದದು, ಅದು ಅಂತೇಳಿದರೆ ಸ್ವಯಂವರ. ಅದು ತುಂಬ ರಾಜರುಗಳು ಬಂದಿದ್ದಾರೆ, ರಾಜಮಧ್ಯೆ ಅಂತ ಉಂಟು, ರಾಜರುಗಳ ಮಧ್ಯೆ ರಾಜಕುಮಾರಿಗರುಗಳು ಬಹಳಷ್ಟು ಜನ ಬಂದಿದ್ದಾರೆ. ಏನಂತೇಳಿದರೆ ಯಾವಾಗ ವಿಂದ ಅನುವಿಂದರಿಗೆ ಇಷ್ಟ ಇಲ್ವೋ ಕೃಷ್ಣನ ಮೇಲೆ, ಏನು ಮಾಡಿದರು, ಹಾಗಾದರೆ ಕೃಷ್ಣನಿಗೆ ಕೊಡೋದಿಲ್ಲ ಅಂತೇಳಿದರೆ ನಮಗೆ ಚಾನ್ಸ್ ಉಂಟಲ್ಲ ಅಂತೇಳ್ಕೊಂಡು ಅವರು ಏನು ಮಾಡಿದರು, ಅವರು ಕೃಷ್ಣನ ವಿರುದ್ಧ ಅವರು ಸಹ ಶುರು ಮಾಡಿದರು ಜಗಳ. ವಿಂದ ಅನುವಿಂದನ ಜೊತೆಗೆ ಅವರು ಸೇರಿಕೊಂಡ್ರು. ಏನು ಮಾಡಿದ ಕೃಷ್ಣ, ಮೊದಲು ವಿಂದ ಅರವಿಂದರನ್ನು ಸೋಲಿಸಿದ, ಆಮೇಲೆ ಎಲ್ಲ ರಾಜರುಗಳು ಯಾರು ಸೇರಿಕೊಂಡ್ರೋ ವಿಂದ ಅನುವಿಂದನ ಜೊತೆಗೆ ಅವರನ್ನೂ ಎಲ್ಲ ಸೋಲಿಸಿದ. ಸೊ ಜಿತ್ವಾ ಗೆದ್ದು, ಅವಂತ್ಯವು ಅಂದರೆ ಈ ಅವಂತಿ ದೇಶದಲ್ಲಿ ತಾವು ಅವರಿಬ್ಬರನ್ನು, ವಿಂದ ಮತ್ತು ಅನುವಿಂದರನ್ನು ನೃಪತಿ ಅಂದರೆ ಅಂದರೆ ಮನುಷ್ಯ, ಪತಿ ಅಂದರೆ ಮನುಷ್ಯರ ಒಡೆಯ ಅಂದರೆ ರಾಜ, ಅಂದರೆ ರಾಜರುಗಳು, ಅಂದರೆ ಆ ಸ್ವಯಂವರಕ್ಕೆ ಬಂದ ಇನ್ನು ಉಳಿದ ಎಲ್ಲ ರಾಜಕುಮಾರರುಗಳನ್ನು ಸರ್ವಾನ್ ನೃಪತೀನ್ ಚ ಏವ, ಅಂದರೆ ವಿಂದ ಅರವಿಂದರನ್ನು, ಅನುವಿಂದ ಅವರನ್ನು ಮಾತ್ರ ಅಲ್ಲ, ಅವ್ರ ಜೊತೆಗೆ ಸೇರಿಕೊಂಡ ಎಲ್ಲ ರಾಜರುಗಳು, ಅವರು ಯುದ್ಧಕ್ಕೆ ಬಂದಿದ್ದಾರೆ ಕೃಷ್ಣನ ಜೊತೆಗೆ, ಅವರನ್ನು ಸೋಲಿಸಿದ ಕೃಷ್ಣ. ಎಲ್ಲರನ್ನು ಸೋಲಿಸಿ ಜಿತ್ವಾ ಸರ್ವಾನ್ ಎಲ್ಲರನ್ನು ಗೆದ್ದು, ಆದಾಯ ತಾಂ ಮಿತ್ರವಿಂದೆಯನ್ನು ಕೃಷ್ಣ ಕರ್ಕೊಂಡು ಬಂದ. ಆದಾಯ ತಾಂ
ಪ್ರಯಯೌ ವಾಸುದೇವ. ಸೊ ಕೃಷ್ಣನು ಕರ್ಕೊಂಡು ಬಂದು ದ್ವಾರಕೆಗೆ ಹೋದ. ಪ್ರಯಯೌ ಅಂದರೆ ಹೋದ. ಸೊ ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ನೆಕ್ಸ್ಟ್ ಭದ್ರದ್ದು ಆಮೇಲೆ ನೋಡುವ. ಸೊ ಇವತ್ತಿನ ಇದಕ್ಕೆ ಈ ಶ್ಲೋಕಕ್ಕೆ ಅಂತ ಹೇಳಿದರೆ, ಜಿತ್ವಾ ಅವಂತ್ಯವು ಶ್ರೀಕೃಷ್ಣ ಅವಂತಿ ದೇಶದ ಅವರಿಬ್ಬರು ವಿಂದ ಮತ್ತು ಅನುವಿಂದ ಅವರಿಬ್ಬರನ್ನು ಗೆದ್ದು, ಹಾಗೆಯೇ ಕೃಷ್ಣನ ಮೇಲೆ ಏರಿ ಬಂದ ಉಳಿದ ಎಲ್ಲ ರಾಜಕುಮಾರರುಗಳನ್ನು ಕೂಡ ಸೋಲಿಸಿ ಮಿತ್ರವಿಂದೆಯನ್ನು ಕರಕೊಂಡು ತೆರಳಿ ದ್ವಾರಕೆಗೆ ಬಂದ. ಸೊ ಅಲ್ಲಿಗೆ ಅದು ಬಹುಶಃ ಅಲ್ಲೇ ಯಾಕೆ ಅಂತೇಳಿದರೆ, ಅಲ್ಲಿ ಯಾರ್ದು ಇನ್ನೊಬ್ಬ ಸೋದರತ್ತೆ ಮಗಳು ಕೂಡ ಅಲ್ಲಿಗೆ ಬಂದಿದ್ದಾರೆ. ಯಾವುದು? ಈ ಸ್ವಯಂವರಕ್ಕೆ ಬಂದದ್ದು ಅಕ್ಕನ ಸ್ವಯಂವರಕ್ಕೆ ಅಂತ ಇಟ್ಕೊಳ್ಳೋಣ. ಸೊ ಯಾರು ಬಂದದ್ದು? ತಂಗಿ ಅಂದರೆ ಹೇಗೆ ಅಂತ ಹೇಳಿದರೆ, ಈಗ ಒಂದು ಸೋದರತ್ತೆ ಅವಂತಿ ದೇಶದ ಯಾರು ಅವರು ಜಗತ್ಸೇನ ಮತ್ತು ರಾಜಾದಿದೇವಿಯ ಮಗಳು ಮಿತ್ರವಿಂದೆ. ಇನ್ನೊಂದು ಸೋದರತ್ತೆ ಅವಳು ಯಾರು ಅಂತ ಕೇಳಿದರೆ, ಪಿತೃಶ್ವಸು ತನಯಾಂ ಚ ದ್ವಿತೀಯಾಂ ಅಂದರೆ ಎರಡನೇ ಸೋದರತ್ತೆ. ದ್ವಿತೀಯಾಂ ಪಿತೃಶ್ವಸು ಅವಳ ತನಯಾಂ, ಅವಳ ಮಗಳನ್ನೂ ಕೂಡ ಅಂತೇಳಿದರೆ ಅಲ್ಲಿಗೆ ಬಂದಿದ್ದಾಳೆ ಭದ್ರೆ. ಯಾರ ಸ್ವಯಂವರಕ್ಕೆ ಬಂದದ್ದು? ಮಿತ್ರವಿಂದೆಯ ಸ್ವಯಂವರಕ್ಕೆ ಬಂದದ್ದು. ಭದ್ರೆಗೆ ಕೃಷ್ಣನ ಮೇಲೆ ಮನಸ್ಸಾಯಿತು ಅಂತೇಳಿದರೆ, ಇಂಥ ಪರಾಕ್ರಮಿ, ಇಂಥ ಸುಗುಣವಂತ, ಇಂಥ ದೋಷನೇ ಇಲ್ಲದಿರುವಂಥ, ಸೊ ಇಂಥ ಮಹಾನುಭಾವ ಅಂತ ಅವಳಿಗೆ ಮೊದಲೇ ಗೊತ್ತಿದ್ದ ಕಾರಣ ಏನಾಯಿತು? ಕೃಷ್ಣನನ್ನು ತಾನೂ ಮದುವೆ ಆಗಬೇಕಂತ ಮನಸ್ಸಾಯಿತು ಅವಳಿಗೆ. ಪಿತೃಶ್ವಸು ತನಯಾಂಚ ದ್ವಿತೀಯಾಂ ಅಂದರೆ ಎರಡನೇ ಸೋದರತ್ತೆ. ದ್ವಿತೀಯಾಂ ಪಿತೃಶ್ವಸು. ಆ ಎರಡನೇ ಸೋದರತ್ತೆ ಯಾರು ಅವಳು ಅಂತ ಹೇಳಿದರೆ, ಆ ಸೋದರತ್ತೆಯ ಹೆಸರು ಇಲ್ಲಿ ಇಲ್ಲ. ಸೋದರತ್ತೆ ಶ್ರುತಕೀರ್ತಿ. ರಾಜಾದಿದೇವಿ ಇದ್ದ ಹಾಗೆ ಇನ್ನೊಂದು ಸೋದರತ್ತೆಯ ಹೆಸರು ಶ್ರುತಕೀರ್ತಿ. ಇವಳು ಅವಂತಿ ದೇಶದವಳಲ್ಲ, ಕೈಕೇಯ ದೇಶ, ಕೇಕಯ ದೇಶದ ದೃಷ್ಟಕೇತು ಅಂತ. ಸೊ ಶಿಶುಪಾಲನ ತಂದೆ ಹೆಸರು ಕೂಡ ದೃಷ್ಟಕೇತು, ಆದರೆ ಆ ದೃಷ್ಟಕೇತು ಅಲ್ಲ ಇದು ಇನ್ನೊಂದು ದೃಷ್ಟಕೇತು. ಈ ದೃಷ್ಟಕೇತು ಯಾರು ಅಂತ ಹೇಳಿದರೆ ಕೇಕಯ ದೇಶದ ರಾಜ. ಹಾಗಾದರೆ ಶಿಶುಪಾಲನ ತಂದೆ ದೃಷ್ಟಕೇತು ಯಾಕೆ ಆಗಬಾರದು ಅಂತ ಹೇಳಿದರೆ, ಅವೊಂದು ಚೇದಿ ರಾಜ ಅವ. ಸೊ ಆ ಚೇದಿ ರಾಜನ ಮಗ ಶಿಶುಪಾಲ. ಇದು ಕೇಕಯ ದೇಶದ ದೃಷ್ಟಕೇತು. ಅಂದರೆ ಹೆಸರು ಮಾತ್ರ ಸೇಮ್, ದೇಶ ಬೇರೆ. ಸೊ ಕೇಕಯ ದೇಶದ ದೃಷ್ಟಕೇತುವಿಗೆ ವಸುದೇವನ ಇನ್ನೊಂದು ತಂಗಿ, ಅವಳ ಹೆಸರು ಶ್ರುತಕೀರ್ತಿ. ಅಂದರೆ ಕೃಷ್ಣನಿಗೆ ಎರಡನೇ ಸೋದರತ್ತೆ ಶ್ರುತಕೀರ್ತಿ ಮತ್ತು ಅವಳ ಗಂಡ ಅಂದರೆ ಮಾವ. ಸೊ ಸೋದರತ್ತೆ ಮತ್ತು ಮಾವ ಯಾರು? ದೃಷ್ಟಕೇತು. ಯಾವ ದೇಶ ಇದು? ಕೇಕಯ ದೇಶ. ಮಗಳ ಹೆಸರು ಏನು ಅಂತ ಕೇಳಿದರೆ, ಅವಳ ಹೆಸರು ಭದ್ರ. ಸುರುವಿನ ಸೋದರತ್ತೆ ಮಗಳು ಮಿತ್ರವಿಂದ. ಈ ಎರಡನೇ ಸೋದರತ್ತೆ ಮಗಳು ಭದ್ರಾಂ. ಅವಳು ಹೋಗಿ ತಂದೆ ತಾಯಿ ಹತ್ರನೋ ಅಣ್ಣಂದಿರ ಹತ್ರನೋ ಹೋಗಿ ಹೇಳಿದ್ಲು, ನನಗೂ ಕೂಡ ಕೃಷ್ಣನನ್ನೇ ವರಿಸಬೇಕಂತ ಮನಸ್ಸಾಗ್ತಾ ಇದೆ ಅಂತ ತಿಳ್ಕೊಂಡು. ಆಗ ದತ್ತಾಂ ಅಗ್ರಹೀತ್ ಭ್ರಾತೃಭಿಹಿ. ಅವಳ ಅಣ್ಣಂದಿರು ಕೂಡ ಅಲ್ಲಿಗೆ ಆ ಸ್ವಯಂವರಕ್ಕೆ ಬಂದಿದ್ದಾರೆ. ಅವರು ಇಷ್ಟದಿಂದಲೇ, ಅಂದರೆ ವಿಂದ ಅನುವಿಂದರ ಥರ ಅವರಿಗೆ ದ್ವೇಷ ಇರಲಿಲ್ಲ. ಆದ ಕಾರಣ ಕೃಷ್ಣನನ್ನು ಯಾವಾಗ ಭದ್ರೆ ತಾನೂ ಕೂಡ ಮದುವೆ ಆಗಬೇಕಂತ ಇಷ್ಟಪಟ್ಟಳೋ, ಅಣ್ಣಂದಿರತ್ತ ಹೇಳಿದ್ಲು, ಅಣ್ಣಂದಿರು ತಾವೇ ಬಂದು ಸರಿ ನೀನು ಮಾಲೆ ಹಾಕು ಅಂತ ಭದ್ರಾಂ ದತ್ತಾಂ ಕೊಟ್ಟುಬಿಟ್ರು. ಯಾರು ಕೊಟ್ಟದ್ದು? ಭ್ರಾತೃಭಿಹಿ ಅಂದರೆ ಭದ್ರೆಯ ಅಣ್ಣಂದಿರು ಕೂಡ ಆ ಸ್ವಯಂವರಕ್ಕೆ ಬಂದಿದ್ದಾರೆ. ಅವಂತ್ಯವು ಅಂತ ಮೊದಲೇ ಹೇಳಿದ್ದಾರೆ ಮಧ್ವಾಚಾರ್ಯರು ಮೊದಲನೇ ಲೈನ್ನಲ್ಲಿ. ಅಂದರೆ ಈ ಅವಂತಿ ದೇಶದ ಆ ಸ್ವಯಂವರ ಮಿತ್ರವಿಂದೆಯ ಸ್ವಯಂವರಕ್ಕೆ ಈ ಭದ್ರೆ ಕೂಡ ಬಂದಿದ್ದಾಳೆ. ಇವಳು ಇನ್ನೊಂದು ಸೋದರತ್ತೆ ಮಗಳು, ಮೊದಲನೇ ಸೋದರತ್ತೆಯ ಸ್ವಯಂವರಕ್ಕೆ ಬಂದವಳು. ಅವಳಿಗೂ ಕೃಷ್ಣನನ್ನು ನೋಡಿ ಏನಾಯಿತು? ಅತೀವ ಉತ್ಕಟ ಇಚ್ಛಾಗೋಯಿತು, ನನಗೂ ಕೃಷ್ಣನನ್ನೇ ಮದುವೆ ಆಗಬೇಕಂತ. ಸರಿ ಅಂತೇಳಿ ಅವಳ ಅಣ್ಣಂದಿರಿಂದ
ಭ್ರಾತೃಭಿಹಿ ದತ್ತಾಂ ಕೊಡಲ್ಪಟ್ಟ ದತ್ತಾಂ ದಾ ಅಂದರೆ ಕೊಡುವುದು, ದತ್ತಾಂ ಅಂದರೆ ಕೊಡಲ್ಪಟ್ಟ ಭದ್ರಾಂ ಭದ್ರೆಯನ್ನು ಅಗ್ರಹೀತ್ ಸಹ ಸಹ ಅಂದರೆ ಶ್ರೀಕೃಷ್ಣನು, ಅಗ್ರಹೀತ್ ಅಂದರೆ ಸ್ವೀಕರಿಸಿದ ಅಂತ ಹೇಳಿದರೆ ಒಂದೇ ಕಡೆಯಲ್ಲಿ ಎರಡು ಮದುವೆ ಆಗೋಯ್ತು. ಯಾರ್ದು ಈಗ ಮಿತ್ರವಿಂದೆಯ ಜೊತೆಗೂ ಭದ್ರಾಳ ಜೊತೆಗೂ ಆಯಿತು. ಈಗ ಹಾಗಾದರೆ ನಮ್ಮ ಲೆಕ್ಕದಲ್ಲಿ 6 ಜನ ಪತ್ನಿಯರು ಆಗಿ ಹೋದರು. ಸೊ ಯಾರೆಲ್ಲ? ಸುರುವಿಗೆ ರುಕ್ಮಿಣಿ, ಆಮೇಲಿಂದ ಜಾಂಬವತಿ, ಸತ್ಯಭಾಮ, ಮತ್ತೆ ಸತ್ಯಭಾಮ ಆದಮೇಲೆ ನೀಲ ಅಲ್ಲಲ್ಲ, ಜಾಂಬವತಿ ಫಸ್ಟಿಗಾಗಿದೆ. ಕೃಷ್ಣ ಅಲ್ಲಿಗೆ ಹೋಗಿದ್ದಾನಲ್ಲ, ಎಲ್ಲಿಗೆ? ಗುಹೆಗೆ ಸಮಂತಕ ಮಣಿಯ ಹಿಂದೆ ಹೋದದ್ದವ. ಅಲ್ಲಿ ಜಾಂಬವಂತ ಫಸ್ಟಿಗೆ ಕೊಟ್ಟಿದ್ದಾನೆ. ಮತ್ತೆ ವಾಪಸ್ ಬಂದು ಆ ಮಣಿಯನ್ನು ಸತ್ರಾಜಿತನಿಗೆ ಕೊಟ್ಟದ್ದು. ಸತ್ರಾಜಿತ ಭಾರಿ ಬೇಜಾರು ಮಾಡಿಕೊಂಡು, ಅಯ್ಯೋ ನಾನು ಕೃಷ್ಣನ ಹತ್ರ ನಾನು ಅಪವಾದ ಹಾಕಿಬಿಟ್ಟೆ, ಈ ಅಪವಾದವನ್ನು ಏನು ಮಾಡೋದು ಅಂತೇಳಿದರೆ ಇದಕ್ಕೆ ಪರಿಹಾರ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೋದು ಅಂತ ಅವನು ಸತ್ಯಭಾಮೆಯನ್ನು ಕೊಟ್ಟು ಮದುವೆ ಆದ. ಅಲ್ಲಿಗೆ 3 ಆಯಿತು. 3 ಆದಮೇಲೆ 4ನೇದ್ದು ನೀಲ, 5ನೇದ್ದು ಇವಳು ಯಾರು? ಮಿತ್ರವಿಂದ, 6ನೇದ್ದು ಭದ್ರ. ಅಲ್ಲಿಗೆ ಷಣ್ಮಹಿಷಿಯರು ಕಂಪ್ಲೀಟ್ ಆಯಿತು. ಕಾಳಿಂದಿ ನಾವು ಎಲ್ಲಿ ಬಿಟ್ವಿ? ಕಾಳಿಂದನ್ನು ಬಿಟ್ಬಿಟ್ವಿ ನಾವು. ಅಷ್ಟಮಹಿಷಿಯರು. ಹಾಂ ಸರಿ. ಹಾಗಾದರೆ ಇವ್ರದ್ದು ಷಣ್ಮಹಿಷಿಯರು ಅಂತ ಲೆಕ್ಕ ಇಲ್ಲ. ಸೊ ಕಾಳಿಂದಿ ಹಾಗಾದ್ರೆ ಇನ್ನೊಬ್ಬಳನ್ನು ಮದುವೆ ಆಗ್ಲಿಕ್ಕೆ ಉಂಟು ಹಾಗಾದ್ರೆ ಅಲ್ವಾ? ಸರಿ. ಅಲ್ಲಿಗೆ ಇವತ್ತಿನ ಇದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಇವಾಗ ನಾವು ಒಂದು 10 ನಿಮಿಷ ನಾವು ಪ್ರತಿದಿನ ಮಧ್ವರನ್ನು ನೆನಪು ಮಾಡ್ತಾನೇ ಇದ್ದೀವಿ. ಸೊ ಇವತ್ತು ಒಂದು ವಿಶೇಷವಾಗಿ ನೆನಪು ಮಾಡಲಿಕ್ಕೆ ನಿಮಗೆ ನಾನು ಪ್ರತಿಯೊಬ್ಬರ ಇದರಲ್ಲಿ ಗ್ರೂಪ್ನಲ್ಲಿ ಒಂದು ಇದು ಹಾಕಿದ್ದೇನೆ ನೋಡಿ, ಮಧ್ವ ಅಷ್ಟೋತ್ತರ ಅಂತ. ಇದನ್ನು ಯಾರು ಓದ್ತೀರಿ? ನಿಮ್ಮಲ್ಲೇ ಯಾರಾದರೂ ಓದುವವರು ಇದ್ದಾರಾ? ಯಾರಿಗೆ ಚೆನ್ನಾಗಿ ಓದಲಿಕ್ಕೆ ಬರ್ತದೆ? ಯಾರಾದರೂ ಇದ್ದರೆ ಕೂಡಲೇ ಓದಲಿಕ್ಕೆ ಶುರು ಮಾಡಬೇಕೀಗ. ಹಾಂ ನೋಡುವ, ಓದಿ. ಶ್ರೀ ಗುಣಾರ್ಣವಾಯ ನಮಃ. ಎಲ್ಲಿಂದ? ಇಲ್ಲ ಶುರುವಿಂದ ಓದಿ. ಶ್ರೀ ವಾಸುದೇವಾಯ ನಮಃ. ವೇದವ್ಯಾಸ ಮತೋಂಬ ಅದಲ್ವಾ? ಶ್ರೀ ಮಹಾತೇಜಸೇ ನಮಃ. ಶ್ರೀ ಮಧ್ಯಗೇಹಾರ್ಯ ನಂದನಾಯ ನಮಃ. ಶ್ರೀ ಗೋದಾತೃ ಮೋಕ್ಷದಾತ್ರೇ ನಮಃ. ಶ್ರೀ ರೌಪ್ಯ ಪೀಠೇಶ ಸೇವಕಾಯ ನಮಃ. ಈಗ 5 ಓದಿದೆ ನಾನು. ಯಾಕಂದರೆ ವಾಸುದೇವ ಅಂತ ಯಾಕೆ ಹೇಳಿದರು? ಶುರು ಇದ್ದು ಮಹಾ ತೇಜಸ್ಸೆ ಅಂದ್ರೆ ಏನು? ಮಹಾ ತೇಜಸ್ ಅಂದರೆ ಮಹಾ ತೇಜೋವಂತರು. ಮಧ್ಯಗೇಹಾರ್ಯ ನಂದನಾಯ ನಮಃ. ಏನಿದು? ಅವರ ತಂದೆ ಹೆಸರು. ಗೋದಾತೃ ಮೋಕ್ಷದಾತ್ರೇ ನಮಃ. ಏನದು? ಅವರಿಗೆ ಕೊಟ್ಟವರಿಗೆ ಮೋಕ್ಷ ಕೊಟ್ಟವರು ಮಧ್ವರು. ಶ್ರೀ ರೌಪ್ಯ ಪೀಠೇಶ ಸೇವಕಾಯ ನಮಃ. ರೌಪ್ಯ ಪೀಠ ಅಂದ್ರೇನು? ಸೇವಕಾಯ ನಮಃ. ಶ್ರೀ ಭೂತಮಾನ್ಯಾಯ ನಮಃ. ಏನಿದು ಭೂತಮಾನ್ಯಾಯ ನಮಃ ಅಂದರೆ? ಕಾಡಲ್ಲಿ ಹೋಗ್ತಾ ಇರುವಾಗ. ಸರಿ, ನೆನಪಿದೆಯಲ್ಲ? ಶ್ರೀ ಸಹಜ ಕುಲಿತ ಕುಲತರ್ಪಿತಾಯ ನಮಃ. ಏನಿದು? ಅಂತೇಳಿದ್ರೆ ತಾಯಿ ಬಿಟ್ಟು ಹೋಗಿದ್ದಾಳೆ ತಂಗಿ ಜೊತೆಗೆ, ಅಂದರೆ ಸಹಜ ಅಂದರೆ ತಂಗಿ, ಅಂದರೆ ಮಧ್ವರ ತಂಗಿ ಅಂತ, ಆ ಹುಡುಗಿಗೆ ತಂಗಿ ಅಂತ ಇಟ್ಟರು. ಸೊ ಅವಳ ಹತ್ರ ನೋಡ್ಕೋ ಮಗುವನ್ನಂತ ಬಿಟ್ಟು ಹೋಗಿದ್ದಾರೆ. ಅವಳು ಮಗು ಅಳುದು ತಪ್ಪಿಸುವುದೇ ಇಲ್ಲ. ಏನು ಮಾಡಿದ್ಲು? ಆ ಎತ್ತುಗಳಿಗೆ ಬೇಯಿಸಿಟ್ಟ ಹುರುಳಿಯನ್ನು ಮಗುವಿಗೆ ತಿನ್ನಿಸಿಬಿಟ್ಲು. ಮಗು ಹುರುಳಿ ತಿಂದು ಕೂಡ ಭಾರಿ ಚಂದ ಖುಷಿಯಲ್ಲಿ ಇತ್ತು ಅಮ್ಮ ಬರುವಾಗ. ಸಹಜ ಕುಲಿತ್ತ ಅಂದರೆ ಹುರುಳಿ. ಕುಲತರ್ಪಿತಾಯ ನಮಃ. ನಂತರ ಶ್ರೀ ಗೋಪುಚ್ಚ ಲಂಬನಾಯ ನಮಃ. ಏನಿದು? ಶ್ರೀಮತೆ ನಮಃ. ಒಳ್ಳೆ ಶ್ರೀಮತೆ ನಮಃ. ಓಂ ಶ್ರೀ ಬಾಲಲೀಲಾ ವಿಲಾಸವತೆ ನಮಃ. ಸರಿ, ಬಾಲಲೀಲಾ ವಿಲಾಸ ನಾವು ನೋಡಿದ್ದೇವೆ. ಸರಿ, ಶ್ರೀ ವೃಷಕ್ರೈಣೇ ನಮಃ. ಏನಿದು? ಹುಣಸೆ ಬೀಜದ ಕತೆ. ಶ್ರೀ ಜೀರ್ಣಚೇಲಾಯ ನಮಃ. ಶ್ರೀ ಪ್ರಣೋದಿನೇ ನಮಃ.
ಅದಿನೇ ನಮಃ ಗೊತ್ತಾಗ್ಲಿಲ್ಲ. ಅಂದರೆ ಏನು ಕೊಟ್ಟರು ಅದು ಜೀರ್ಣ ಆಗಿ ಹೋಗ್ತದೆ. ಶ್ರೀ ಲೋಕ ಸುಂದರಾಯ ನಮಃ. ಆಯಿತು. ಹಾಂ 32 ಲಕ್ಷ, ಫಸ್ಟ್ ಕ್ಲಾಸ್, ವೆರಿ ಗುಡ್. ಶ್ರೀ ರಮಾಲಾಲ್ಯಾಯ ನಮಃ. ಏನಿದು? ಭಗವಂತನ ನಾವು ಯಾವಾಗಲೂ ಆರಾಧನೆ ಮಾಡುವಂತವರು. ಅಂದರೆ ಅಲ್ಲಿ ಸಣ್ಣದಿರುವಾಗ ವಾಸುದೇವನ ನೋಡಿಕೊಂಡದ್ದು ಯಾರು ನೋಡಿ ಹೇಳಿ? ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಕೂತವಳು ಯಾರು? ದುರ್ಗಾದೇವಿ. ದುರ್ಗಾದೇವಿ ಅಂದರೆ ಯಾರು? ಲಕ್ಷ್ಮೀ ದೇವಿದ್ದು 3ನೇ ರೂಪ, ಶ್ರೀ ಭೂ ದುರ್ಗಾ. ಆಯ್ತಲ್ವಾ? ಅದಕ್ಕೋಸ್ಕರ ರಮಾಲಾಲ್ಯಾಯ ನಮಃ ಅಂದರೆ ದುರ್ಗಾದೇವಿಯಿಂದ ಲಾಲಿ ಅಂತ ಹೇಳಿದ್ರೆ. ಶ್ರೀ ಸರ್ವಜ್ಞಾಯ ನಮಃ. ಎಲ್ಲ ತಿಳಿದವರು. ಯಾಕಂದ್ರೆ ಯಾರ ಅವತಾರ? ಮುಖ್ಯ ಪ್ರಾಣದೇವರ ಅವತಾರ ಅಂತೇಳಿ ಸರ್ವಜ್ಞ ಆಗಿರಲೇಬೇಕಲ್ಲ. ಶ್ರೀ ತಾತ ವಿಸ್ಮಯ ಕಾರಕಾಯ ನಮಃ. ತಾತ ವಿಸ್ಮಯ ಕಾರಕ. ಯಾಕೆ? ತಾತ ಅಂದ್ರೆ ತಂದೆಗೆ ವಿಸ್ಮಯ ಆದದ್ದು ಯಾವಾಗ? ತಂದೆ ಅದು ಲಿಕ್ಕುಚ್ಚ ಅಂತ ಹೇಳಿದ್ದಕ್ಕೆ ಅರ್ಥ ಹೇಳದಿದ್ದರೆ ಮತ್ತೆ ಅರ್ಥ ಹೇಳಿದವರು ಇವರೇ. ಅದು ಒಂದು ವಿಸ್ಮಯ. ಇನ್ನೊಂದು ವಿಸ್ಮಯ ಮಾಡಿದ್ರು, ಕೇಳದೆ ಸೀದಾ ಹೋದದ್ದಲ್ವಾ. ಸೊ ಆವಾಗ ತಂದೆ ಕೇಳ್ತಾರೆ ನೋಡಿ, ಮಗು ನಿನ್ನನ್ನು ಯಾರು ನೋಡಿಕೊಂಡ್ರಮ್ಮ? ನಿನ್ನ ಕಾಲಿಗೆ ಚುಚ್ಚಲಿಲ್ವಾ? ನಿನಗೆ ಹಾವು ಕಡಿಲಿಲ್ವಾ? ನೀನು ಹೀಗೆ ಧೈರ್ಯ ಮಾಡಿ ಒಬ್ಬನೇ ಓದಿಯಲ್ಲ 10-12 ಕಿಲೋಮೀಟರ್ ಅಂತ ಹೇಳುವಾಗ ಮಗು ಏನು ಹೇಳಿತು? ನನಗೆ ನನ್ನ ಒಟ್ಟಿಗೆ ನಾರಾಯಣ ಇದ್ದಲ್ವಾ ಅಂತ. ಯಾರು? ಭಗವಂತ ಇದ್ದಲ್ವಾ, ಅವನೇ ನನ್ನನ್ನು ನೋಡ್ಕೊಂಡಿದ್ದಾನೆ ಅಂತ ತಾತನಿಗೆ ವಿಸ್ಮಯ. ಸೊ ಶ್ರೀ ಶಿವಜೇತ್ರೇ ನಮಃ. ಏನು ಗೊತ್ತಿದೆಯಾ ಶಿವಜೇತ್ರೇ ನಮಃ? ಅಲ್ಲ, ಶಿವಜೇತ್ರೇ ನಮಃ ಅಂದರೆ ಅಲ್ಲಿ ಒಂದು ಕಡೆಯಲ್ಲಿ ಮದುವೆಗಂತ ಹೋದದ್ದು, ಅಲ್ಲಿ ಹೊರಟು ಹೋದದಲ್ಲ ಹುಡುಗ ವಾಸುದೇವ. ಅಲ್ಲಿ ಹೋದಾಗ ಒಂದು ಪ್ರವಚನಕ್ಕೆ ಪ್ರವಚನ ಯಾರ್ದು? ಅವರು ಶಿವಭಟ್ರು. ಶಿವಭಟ್ರು ಹೇಳಿದ್ದು ಸರಿಯಾಗಲಿಲ್ಲ ಅಂತ ಹೇಳ್ಕೊಂಡು ಸಭೆಯಲ್ಲೇ ಹೇಳಿದವರಲ್ವಾ ಮಧ್ವರು, ನೀವು ಹೇಳಿದ್ದು ಸರಿಯಿಲ್ಲ ಸ್ವಾಮಿ, ಇದು ವೇದವ್ಯಾಸರು ಈ ಥರ ಒಪಿನಿಯನ್ ಬರೆದದ್ದೇ ಅಲ್ಲ ಅಂತ. ಸೊ ಅವರನ್ನು ಗೆದ್ದವರು. ನೆಕ್ಸ್ಟ್ ದುರ್ಗಮಾರ್ತವಕ್ತ್ರೇ ನಮಃ. ಬದರಿಯಲ್ಲಿ ಅಂತ ಕಷ್ಟದ ಜಾಗಕ್ಕೆ ಮುಂದೆ ಮೂಲ ಬದರಿಗೆ ಹೋಗ್ತಾರೆ. ಶ್ರೀ ಭುಜಗದರ್ಪಗ್ನೇ ನಮಃ. ಏನದು? ಭುಜಗ ಅಂತ ಹೇಳಿದ್ರೆ ಸರ್ಪ. ಅದು ಅಲ್ಲಿ ಪಾಚಕ ಕ್ಷೇತ್ರದಲ್ಲಿ ಇವಾಗಲೂ ಉಂಟಲ್ಲ ಅಂತ ಹೇಳಿದರೆ, ಮಧ್ವರು ಒಂಚೂರು ಕಾಲಿನ ಕಿರುಬೆರಳಿಂದ ಒತ್ತಿದ್ದು ಅವನು ನುಜ್ಜುಗುಜ್ಜಾಗಿ ಸತ್ತೋಗಿಬಿಟ್ಟ. ಯಾರವ? ಮಣಿಮಂತ ರಾಕ್ಷಸ. ಅವನು ಯಾವ ರೂಪದಲ್ಲಿ ಬಂದದ್ದು? ಸರ್ಪದ ರೂಪದಲ್ಲಿ ಬಂದದ್ದು, ಭುಜಂಗ. ನಂತರ ಶ್ರೀ ಸ್ವಸಕಸ್ಯ ಶಿರಶೂಲನಾಶನಾಯ ನಮಃ. ಅದೇನದು? ಕರೆಕ್ಟ್. ಶ್ರೀ ಭವರೋಗಗ್ನೇ ನಮಃ ಅಂತೇಳಿದರೆ ಇಲ್ಲಿಯ ಎಲ್ಲ ರೋಗಗಳನ್ನು ವಾಸಿ ಮಾಡುವವರು. ಶ್ರೀ ಉಪಾಧ್ಯಾಯ ಜ್ಞಾನದಾತ್ರೇ ನಮಃ. ಕರೆಕ್ಟ್. ಗುರುಗಳಂತ ಹೇಳಿದರೆ ಲಾಸ್ಟಿಗೆ ಪಾಠ ಮಾಡಿದವರು. ಅವರ ವಿದ್ಯಾಭ್ಯಾಸ ಟೈಮ್ನ ಗುರುಗಳಿಗೆ ಅವರು ರಹಸ್ಯವನ್ನು ಹೇಳಿ ಮೋಕ್ಷ ಸಿಕ್ಕುವ ಹಾಗೆ ಮಾಡಿದವರು. ಶ್ರೀ ವ್ಯಾಸ ಶಿಷ್ಯಾಯ ನಮಃ. ಅದು ಗೊತ್ತಿದೆ. ಶ್ರೀ ಯತೀಶ್ವರಾಯ ನಮಃ ಅಂದರೆ ಯತಿಕುಲ ಚಕ್ರವರ್ತಿ. ಶ್ರೀ ಅಚ್ಯುತ ಪ್ರೇಕ್ಷ ವರದ. ಅಚ್ಯುತ ಪ್ರೇಕ್ಷರು ಯಾರು? ಗುರುಗಳು. ಅವರಿಗೆ ಸನ್ಯಾಸ ಕೊಟ್ಟ ಗುರುಗಳು. ಶ್ರೀ ಮಹಾತೀರ್ಥ ಜಗದ್ಗುರವೇ ನಮಃ ಗೊತ್ತಿದೆ. ಆನಂದ ತೀರ್ಥಾಯ ನಮಃ ಗೊತ್ತಿದೆ. ಶ್ರೀ ಮಧ್ವಾಯ ನಮಃ. ಶ್ರೀ ತತ್ವಜ್ಞಾಯ ನಮಃ, ನಮಗೆ ತತ್ವಜ್ಞಾನ ಕೊಟ್ಟವರು. ವೈಷ್ಣವಾಗ್ರಣ್ಯೇ ನಮಃ ಅಂದರೆ ಅತ್ಯಂತ ವೈಷ್ಣವಾಗ್ರಣ್ಯ, ಭಾಗವತ ಧರ್ಮ ಅತ್ಯಂತ ಚೆನ್ನಾಗಿ ನಿಭಾಯಿಸಿದವರು, ಅತ್ಯಂತ ಶ್ರೇಷ್ಠ ಭಾಗವತ ಧರ್ಮದವರು. ಯಾರು? ಒಂದು ಭೀಮಸೇನ, ಒಂದು ಹನುಮಂತ, ಒಂದು ಮಧ್ವಾಚಾರ್ಯ. ಸರ್ವ ದುರ್ವಾದಿದಂತೀಂದ್ರ ಮೃಗೇಂದ್ರಾಯ ನಮಃ. ಸರ್ವ ದುರ್ವಾದಿಗಳು ಅಂತ ಹೇಳಿದ್ರೆ ವಿಷ್ಣು ಭಕ್ತಿಯನ್ನ ಅಲ್ಲ, ಅವರೆಲ್ಲ ವಾದಕ್ಕೆ ಬಂದವರು. ಅವರನ್ನೆಲ್ಲ ಸೋಲಿಸಿ ಕಳಿಸಿದವರು. ಜಯ ಪತ್ರವತೆ ನಮಃ. ಅವರ ವಾದಿಗಳನ್ನು ಸೋಲಿಸಿದ ಮೇಲೆ ಅವರು ಜಯಪತ್ರ ಕೊಡ್ತಾರೆ, ನೀವು ಗೆದ್ರಿ ನಾವು ಸೋತೆ ಅಂತ. ಜಯಪತ್ರವತೆ ನಮಃ. ಶ್ರೀ ವಾದಿಸಿಂಹ ವಿಜೇತ್ರೇ ನಮಃ. ಒಬ್ಬನ ಹೆಸರು ವಾದಿಸಿಂಹ, ಇನ್ನೊಬ್ಬನ ಹೆಸರು ಶ್ರೀ ಬುದ್ಧಿಸಾಗರ ದರ್ಪಗ್ನೇ ನಮಃ, ಇನ್ನೊಬ್ಬನ ಹೆಸರು. ಶ್ರೀ ವಿಶ್ವಾದಿ ವಿಷ್ಣು ನಾಮಾರ್ಥ ಶತ ಪ್ರವಚನ ಪ್ರಭವೇ ನಮಃ.
ಆ ಒಂದು ಅರ್ಥದಲ್ಲಿ 100 ಅರ್ಥ ಹೇಳ್ತಾರೆ. ಒಂದು ಹೇಳಿದ್ರಿ, 100 ಅರ್ಥ ಹೇಳ್ತಾರೆ ಅವರು. ಏನು ಸುಲೋಚನಕ್ಕ, ಎಲ್ಲ ಗೊತ್ತಿದೆ ನಿಮಗೆ, ವೆರಿ ಗುಡ್. ನಂತರ ಶ್ರೀ ವೇದ ವೇದಾಂಗ ತತ್ವಜ್ಞಾಯ ನಮಃ. ಅಂದರೆ ವೇದಾಂಗ, ವೇದದ ಅಂಗ ಯಾವುದು? ವೇದ 4. ಆಮೇಲೆ ಮಹಾಭಾರತ ಮತ್ತು ರಾಮಾಯಣ ಕೂಡ, ಮೂಲ ರಾಮಾಯಣ ಮಹಾಭಾರತ ಕೂಡ ವೇದ, ಪಂಚಮ ವೇದ. ವೇದಾಂಗ ಯಾವುದು? ಪಂಚರಾತ್ರ ಅಲ್ಲ ಅಲ್ಲ ಅಲ್ಲ, ವೇದಾಂಗ ಅಂತ ಹೇಳಿದ್ರೆ ಜ್ಯೋತಿಷ, ಕಲ್ಪ, ವ್ಯಾಕರಣ, ಛಂದ, ಇದೆಲ್ಲ. ನಂತರ ನೆಕ್ಸ್ಟ್ ಸರ್ವ ವಿದ್ವತ್ ಶಿಖಾಮಣಯೇ ನಮಃ. ಎಲ್ಲರನ್ನು ಗೆದ್ದು ಕಳಿಸಿ ಆಯಿತು ಅಂತೇಳಿದರೆ ತತ್ವಜ್ಞಾನ, ಮಧ್ವಾಚಾರ್ಯರ ತತ್ವಜ್ಞಾನ ಅಂತೇಳಿದರೆ ಬಾಕಿಯವರು ಬಂದು ಕೂರ್ತಿದ್ರು. ಯಾರು ಅಂತೇಳಿದರೆ ಅದ್ವೈತದವರು, ವಿಶಿಷ್ಟಾದ್ವೈತದವರು, ಆಮೇಲೆ ತಾರ್ಕಿಕರು ಎಲ್ಲರೂ ಬಂದು ಕೂರ್ತಿದ್ರು. ಮಧ್ವರ ಒಂದು ಪ್ರವಚನ ಕೇಳಿದ ಮೇಲೆ ಎಲ್ಲವೂ ಸರಿ ಇದೆ ಮಧ್ವಾಚಾರ್ಯರು ಹೇಳಿದ್ದು, ನಾವು ಇವರ ಮತಕ್ಕೆ ಯಾಕೆ ಸೇರಬಾರದು ಅಂತ ಕೂಡಲೇ ಮನಸ್ಸು ಚೇಂಜ್ ಮಾಡಿಬಿಡ್ತಾರೆ. ಅಂತೇಳಿದರೆ ಅಷ್ಟು ಬೇಗ ಅವರಿಗೆ ಸ್ಪಷ್ಟತೆ ಕೊಟ್ಟುಬಿಡ್ತಾರೆ ಮಧ್ವಾಚಾರ್ಯರು. ಅಂದರೆ ಇದಕ್ಕಿಂತ ಬೆಸ್ಟ್ ಇನ್ಯಾವುದು ಇಲ್ಲ, ಅದರಲ್ಲೆಲ್ಲ ದೋಷ ಇದೆ. ನಿಮ್ಮ ಬಾಕಿ 21 ಭಾಷ್ಯದಲ್ಲಿ ಕೂಡ ದೋಷ ಇದೆ, ಇದು ಒಂದು ನಿರ್ದೋಷವಾದ್ದನ್ನು ಕೊಡ್ತೇನೆ. ಯಾಕಂದರೆ ಅವರು ಸರ್ವಜ್ಞರಾದ ವಾಯುದೇವರ ಅವತಾರ, ಆದ್ದರಿಂದ ಒಂದು ದೋಷ ಇಲ್ಲದ ಭಾಷ್ಯವನ್ನು ಕೊಟ್ಟರು. 32 ಲಕ್ಷಣೋಪೇತಾಯ ನಮಃ. ಗೊತ್ತಿದೆ ನಿಮಗೆ. ಶ್ರೀ ವಿಭೂಷಾಯ ನಮಃ, ಶ್ರೀ ವಿಶ್ವಭೂಷಣಾಯ ನಮಃ. ನಂತರ ಶ್ರೀ ವೇದವ್ಯಾಸ ಮತಾಂಬೋಧಿ ಪೂರ್ಣಚಂದ್ರಾಯ ನಮಃ. ವೇದವ್ಯಾಸರ ಮತವನ್ನು, ಅಂಬೋಧಿ ಅಂದರೆ ಸಮುದ್ರ, ಅದರಲ್ಲಿ ಪೂರ್ಣಚಂದ್ರರಾಗಿ ಇದ್ದವರು. ಶ್ರೀ ಗುಣಾರ್ಣವಾಯ ನಮಃ, ಗುಣ ಸಮುದ್ರ. ಶ್ರೀ ಪೂರ್ಣಪ್ರಜ್ಞಾಯ ನಮಃ, ಶ್ರೀ ಜ್ಞಾನದಾತ್ರೇಯ ನಮಃ, ಶ್ರೀ ಮಾನಲಕ್ಷಣಕಾರಕಾಯ ನಮಃ. ಮಾನಲಕ್ಷಣಕಾರಕ ಅಂದರೆ ಲಕ್ಷಣಶಾಸ್ತ್ರವನ್ನು ಬರೆದವರು. ನಂತರ ತತ್ವಸಂಖ್ಯಾನ ಬರೆದವರು, ತತ್ವ ವಿವೇಕ ಬರೆದವರು, ಖಂಡನತ್ರಯ ಬರೆದವರು, ತತ್ವೋದ್ಯೋತ ಬರೆದವರು, ತತ್ವ ನಿರ್ಣಯ ಬರೆದವರು, ಕರ್ಮ ನಿರ್ಣಯ ಬರೆದವರು, ಕಥಾಲಕ್ಷಣ ಬರೆದವರು, ಗೀತಾಭಾಷ್ಯ ಬರೆದವರು, ಗೀತಾ ತಾತ್ಪರ್ಯ ಬರೆದವರು, ಶ್ರೀಮತ್ ಋಗ್ಭಾಷ್ಯ ಬರೆದವರು. ನೋಡಿ, ವೇದಗಳು ಅಂತೇಳಿದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ವೇದಗಳಿಗೆ ಅರ್ಥ ಯಾರೂ ಬರೀಲಿಲ್ಲ. ಮಧ್ವಾಚಾರ್ಯರು ಋಗ್ವೇದಕ್ಕೆ ಅರ್ಥ ಬರೆದರು, ಋಗ್ಭಾಷ್ಯ ಅಂತೇಳಿದರೆ ಋಗ್ಭಾಷ್ಯ ವೇದಕ್ಕೆ ಅರ್ಥ ಬರೆದವರು ಮಧ್ವಾಚಾರ್ಯರು ಮಾತ್ರ. ನಂತರ ಶ್ರೀ ಸೂತ್ರ ಭಾಷ್ಯಕರ್ತೃ ನಮಃ, ಬ್ರಹ್ಮಸೂತ್ರ ಭಾಷ್ಯ ಬರೆದವರು. ಆ ಭಾಷ್ಯಕ್ಕೆ ಅಣುವೇದಾಂತಕಾರಕ ಅಂದರೆ ಅಣುಭಾಷ್ಯ ಬರೆದವರು. ನಂತರ ಅಣುವ್ಯಾಖ್ಯಾನ ಅಂತೇಳಿದರೆ ಎಲ್ಲ ವಾದಗಳು, ಆಮೇಲೆ ಯಾವುದು ವಾದಗಳು, ಸೂತ್ರಗಳು ಅಂತೇಳಿದರೆ ಏನು ವಾದಗಳು, ಅದಕ್ಕೆ ಯುಕ್ತಿಗಳು ಅಂತ ಹೇಳ್ತಾರೆ. ಅಂದರೆ ಆ ಯುಕ್ತಿಗಳಿಂದ ಸಾಧಿಸುವಂಥದ್ದು ಇರುವಂಥದ್ದು ಅಣುವ್ಯಾಖ್ಯಾನದಲ್ಲಿ. ಸೊ ಸೂತ್ರ ಭಾಷ್ಯ ಶುರುವಿದ್ದು, ಅಣುಭಾಷ್ಯ ಅಂದರೆ ಸಣ್ಣದ ಭಾಷ್ಯ. ಆಮೇಲೆ ಅಣುವ್ಯಾಖ್ಯಾನ ಅಂತೇಳಿದರೆ ಸೂತ್ರ ಭಾಷ್ಯಕ್ಕೆ ಇನ್ನು ಅನುಸರಿಸಿ ಎಲ್ಲ ಯುಕ್ತಿಗಳಿರುವಂಥ ಗ್ರಂಥ ಅಣುವ್ಯಾಖ್ಯಾನ. ನಂತರ ಧ್ವಸ್ತ ಸರ್ವ ದುರಾಗಮಾಯ ನಮಃ. ಎಲ್ಲ ದೋಷಪೂರಿತ ಗ್ರಂಥಗಳನ್ನು ನಿವಾರಿಸಿದವರು, ಧ್ವಸ್ತ ಮಾಡಿದವರು. ಸನ್ಯಾಯ ವಿವೃತ್ತಿ ಗ್ರಂಥಕರ್ತೃ, ಸನ್ಯಾಯ ವಿವೃತ್ತಿ ಅಂತ ಗ್ರಂಥ ಬರೆದರು. ತ್ರೈಲೋಕ್ಯ ವಿಶ್ರುತಾಯ ನಮಃ. 3 ಲೋಕಕ್ಕೆ ಏನು ಅವರು ಆಚಾರ್ಯರು, ತ್ರೈಲೋಕ್ಯಾಚಾರ್ಯರು. ತಂತ್ರಸಾರ ಬರೆದರು, 12 ಸ್ತೋತ್ರ ಬರೆದರು. ಆಮೇಲೆ ಪ್ರವಣಕಲ್ಪ ಅನ್ನುವಂಥ ಗ್ರಂಥ ಬರೆದರು. ದಯಾನಿಧಿ ಆಗಿದ್ದರು. ಜಯಂತಿ ಕಲ್ಪ ಬರೆದರು. ನಖಸ್ತವನ ಬರೆದರು. ಗೋಪ್ಯ ಭಾರತ ಸಂಕ್ಷೇಪ ಬರೆದರು. ಆಮೇಲೆ ಕವಿಕುಲಾಗ್ರಣಿ ಆಗಿದ್ದರು. ಆಮೇಲೆ ಸ್ವಭಕ್ತ ಕರುಣಾಚೀರ್ಣ ಕೃಷ್ಣಾಮೃತ ಮಹಾರ್ಣವ, ಎಲ್ಲ ಏಕಾದಶಿ ಯಾವುದರು ಇದರೆಲ್ಲ ಎಲ್ಲ ಬರೆದದ್ದು ಕೃಷ್ಣಾಮೃತ ಮಹಾರ್ಣವದಲ್ಲಿ. ಸದಾಚಾರ ಸ್ಮೃತಿ ಬರೆದರು. ಪವನನಂದನ ಅಂದ್ರೇನು? ವಾಯುಪುತ್ರ. ಭಾಗವತ ತಾತ್ಪರ್ಯ ನಿರ್ಣಯ ಬರೆದರು. ಈಶಾವಾಸ್ಯಾದಿ ಉಪನಿಷದ್ ಭಾಷ್ಯ ಬರೆದರು. ಜಿತೇಂದ್ರಿಯ ಅಂದರೆ ಸನ್ಯಾಸಿಗಳಿಗೆ ಎಲ್ಲ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇರಬೇಕು ಅಂತ ಬೆಸ್ಟ್ ಸನ್ಯಾಸಿಗಳಲ್ಲಿ ಅತಿ ಬೆಸ್ಟ್ ಅಂತೇಳಿದರೆ ಮಧ್ವರು. ಶತಾಧಿಕ ಗ್ರಂಥಕರ್ತೃ ನಮಃ. ಎಲ್ಲ ಗ್ರಂಥ ಟೋಟಲ್ ಮಾಡಿದರೆ ಶತ ಆಗ್ಬೋದು. ಶರಣ್ಯತ್ರಾಣ ತತ್ಪರಾಯ ನಮಃ.
ಅಂದರೆ ಯಾರು ಅಂದರೆ ನಾವು ಭಗವಂತನನ್ನು ಮೊರೆ ಹೋಗ್ಕ ಥರನೇ ಭಗವಂತನನ್ನು ಮೊರೆ ಹೋಗುವ ಮೊದಲು ಗುರುಗಳ ಮುಖಾಂತರ ಮೊರೆ ಹೋಗಬೇಕು. ಅದಕ್ಕೆ ಹೆಸರು ಶರಣ್ಯತ್ರಾತ ತತ್ಪರಾಯ ನಮಃ. ಅವರನ್ನು ನೋಡಿಕೊಳ್ತಾರೆ. ನಂತರ ಶ್ರೀ ಬಾಲಕೃಷ್ಣ ಪ್ರತಿಷ್ಠಾತ್ರೇ ನಮಃ. ಉಡುಪಿಯಲ್ಲಿ ಕೃಷ್ಣನನ್ನು ಮಾಡಿದರು. ಬಾಲಕರ್ಮಾಂದ್ಯಭೀಷ್ಟದಾಯ ನಮಃ. ಕರ್ಮಾಂದ್ಯ ಅದೇನೋ ಒಂದು ಬಹುಶಃ ನನ್ನ ಅಕ್ಷರ ಎಲ್ಲೋ ಆ ಕಡೆ ಈ ಕಡೆ ಆಗಿದೆಯಾ ಅಂತ. ಶ್ರೀ ಗಂಗಾ ಇರಲಿ, ಗಂಗಾ ತಾರಿಣೇ ನಮಃ. ಗಂಗಾ ತಾರಿಣೇ ನಮಃ ಅಂತ ಹೇಳಿದ್ರೆ ಗಂಗೆ ಒಂದ್ಸಲ ಬಂದದಲ್ಲ, ಹಾಂ ಹಾಂ, ಸೊ ಆ ಕತೆ ಅದು. ಆಮೇಲೆ ಚಿತ್ರಕರ್ಮಣೇ ನಮಃ. ಶ್ರೀ ಮ್ಲೇಚ್ಛ ರಾಜೇಂದ್ರ ಪೂಜಿತಾಯ ನಮಃ. ಏನಿದು? ಅವನ ಒಬ್ಬ ನೋಡ್ತಾನೆ ಇವರನ್ನ ನೋಡಿ ಡೆಲ್ಲಿಯಲ್ಲಿ. ಕರೆಕ್ಟ್, ಹೌದು. ಅವನಿಗೆ ಆ ಮ್ಲೇಚ್ಛ ರಾಜ ಅಂದ್ರೆ ಮುಸ್ಲಿಂ ರಾಜ ಇವರಿಗೆ ಒಂದು ಚೂರು ಸಹ ಏನು ಹೆದರಿಕೆನೇ ಇಲ್ಲ. ಅವನಿಗೆ ಆಶ್ಚರ್ಯ ಆಗೋಯ್ತು. ಒಬ್ಬ ಸನ್ಯಾಸಿ, ಒಂದು ಚೂರು ಹೆದರಿಕೆ ಇಲ್ಲ. ಎಲ್ಲ ರಾಜಭಟರು ಸುತ್ತ ಇದ್ದಾರೆ, ಯಾವ ಮೊಮೆಂಟಲ್ಲಿ ಕೊಂದು ಹಾಕಬಹುದು. ಆದರೆ ಇವರ ಮುಖದಲ್ಲಿ ಅಪೂರ್ವ ತೇಜಸ್ಸು, ಒಂದು ಚೂರು ಭಯ ಇಲ್ಲ. ಇವರು ಯಾರು ಅಂತ ಅರ್ಧ ರಾಜ್ಯ ಕೊಟ್ಟು ಬಿಡ್ತಾರೆ ನೋಡಿ ಅವರೇ. ಜಯಸಿಂಹ ಸಮಾರಾಧ್ಯಾಯ ನಮಃ. ಜಯಸಿಂಹ ಅಂತ ಹೇಳಿದ್ರೆ ರಾಜನ ಕತೆ ಗೊತ್ತಿದೆಯಲ್ಲ. ಶಂಕರಾರ್ಯ ವರಪ್ರದಾಯ ನಮಃ. ಶಂಕರಾರ್ಯ ಅಂತ ಹೇಳಿದ್ರೆ ಇವರ ಲೈಬ್ರರಿ ಗ್ರಂಥಗಳನ್ನು ನೋಡ್ತಾ ಇರುವಂಥವ್ರು. ತ್ರಿವಿಕ್ರಮಾರ್ಯ ವಿಜಯಿನೇ ನಮಃ. ಇವರು ಇನ್ನೊಂದು ಶಿಷ್ಯ ತ್ರಿವಿಕ್ರಮಾಚಾರ್ಯರು. ತ್ರಿವಿಕ್ರಮ ಸುಪೂಜಿತಾಯ ನಮಃ. ತ್ರಿವಿಕ್ರಮ ಅಭೀಷ್ಟದಾತ್ರೇ ನಮಃ. ಋಷಿಕೇಶಾರ್ಯ ಸೇವಿತಾಯ ನಮಃ. ಋಷಿಕೇಶಾರ್ಯರಂದ್ರೆ ಯಾರು? ವೈಲಾಯರು ಹೇಳ್ತಾರೆ. ವೈಲಾಯರು ಪಲಿಮಾರು ಮಠದ ಮೊದಲನೇ ಸ್ವಾಮಿಗಳು ಋಷಿಕೇಶ ತೀರ್ಥರು. ನೃಸಿಂಹ ತೀರ್ಥ ವರದ ಇನ್ನೊಂದು ಮಠ. ಜನಾರ್ದನ ವರಪದ ಮತ್ತೊಂದು ಮಠದ ಸ್ವಾಮಿಗಳು. ಉಪೇಂದ್ರ ತೀರ್ಥರು ಅಂದರೆ ಪುತ್ತಿಗೆ ಮಠದ ಮೊದಲನೇ ಸ್ವಾಮಿಗಳು. ವಾಮನಾರಿ ವರಪ್ರದಾಯನ ಮತ್ತೊಂದು ಮಠ. ವಿಷ್ಣು ತೀರ್ಥ ವರದಾಯನ ಸುಬ್ರಹ್ಮಣ್ಯ ಮಠ ಮತ್ತು ಸೋದೆ ಮಠ. ವಿಷ್ಣು ತೀರ್ಥ ಅವರ ಆಶ್ರಮ ಪೂರ್ಣ ತಮ್ಮನೇ ಇವರು. ಆಮೇಲೆ ರಾಮತೀರ್ಥ ವರಪ್ರದಾಯ ನಮಃ. ಅವರು ಇನ್ನೊಂದು ಮಠ. ಇದು ಅಧೋಕ್ಷಜ ಅಂದರೆ ಪೇಜಾವರ ಮಠ. ಅಧೋಕ್ಷಜಾರ್ಯ ವರದ ಅಂದರೆ ಸುರುವಿನ ಸ್ವಾಮಿಗಳ ಹೆಸರು ಅಧೋಕ್ಷಜಾರ್ಯ. ಪದ್ಮನಾಭಾರ್ಯ ಸೇವಿತ. ಪದ್ಮನಾಭಾರ್ಯ ಅಂತ ಹೇಳಿದರೆ ಅವರು ಯಾರು? ಅವರು ಶೋಭನ ಭಟ್ರಾಗಿ ನಂತರ ಪದ್ಮನಾಭಾರ್ಯ, ಅವರಿಗೆ ಪದ್ಮನಾಭ ತೀರ್ಥರು. ಪದ್ಮನಾಭ ತೀರ್ಥರು. ಆಮೇಲೆ ನಾರಾಯಣ ತೀರ್ಥರು. ನರಸಿಂಹಾರ್ಯ ನರಸಿಂಹ ತೀರ್ಥರು. ಅಕ್ಷೋಭ್ಯ ತೀರ್ಥರು. ಮಾಧವ ತೀರ್ಥರು. ಜಯತೀರ್ಥರು ಅಂದರೆ ಟೀಕಾಚಾರ್ಯರು. ವ್ಯಾಸಪಾದಾಂಬುಜಾಶ್ರಯಾಯ ನಮಃ. ವ್ಯಾಸಪಾದ ಅಂಬುಜ ಆಶ್ರಯಾಯ ನಮಃ. ರಾಮಚಂದ್ರ ಪ್ರಿಯಾಯ ನಮಃ. ಅಂದರೆ ರಾಮಚಂದ್ರ ಪ್ರಿಯಾಯ ನಮಃ, ಕೃಷ್ಣ ಪ್ರಿಯಾಯ ನಮಃ, ರಾಮಚಂದ್ರ ಪ್ರಿಯಾಯ ನಮಃ. ಸಾಧು ಭಕ್ತ ಮೋಕ್ಷವರಪ್ರದಾಯ ನಮಃ. ಆಮೇಲೆ ಇದು ಷಟ್ ಸಹಸ್ರಾಧಿಕ ತ್ರಿಂಶತ್. ಸಹಸ್ರಾಬ್ದ ಸುಜೀವಿತಾಯ ನಮಃ. ಷಟ್ ಸಹಸ್ರ ಅಂದರೆ 6000 ಅಧಿಕ ತ್ರಿಂಶತ್ 36,000. ಏನಿದು? ಸಹಸ್ರಾಬ್ದ ಸುಜೀವಿತಾಯ ನಮಃ. ಇರಲಿ. ಶ್ರೀಮದ್ ಬದರಿಕಾವಾಸಾಯ ನಮಃ ಅಂತೇಳಿದರೆ ಇಲ್ಲಿಂದ ಅದೃಶ್ಯರಾಗಿ ಹೋದದ್ದೆಲ್ಲಿಗೆ? ಬದರಿಗೆ. ಶ್ರೀ ಪೂರ್ಣಾನಂದ ವಿನಿರ್ಭರಾಯ ನಮಃ. ಪೂರ್ಣಾನಂದವನ್ನು ನಾವು ಈ ಮಧ್ವಗುರುಗಳ ಮೂಲಕ ಭಗವಂತನನ್ನು ಧ್ಯಾನ ಮಾಡಿ ಪಡ್ಕೊಳ್ಳಿಕ್ಕೆ ನಾವು ಇವರಿಗೆ ಸೇವೆ ಮಾಡಬೇಕು. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ.